ಮಹಾಮಹೋಪಾಧ್ಯಾಯ ವಿದ್ವಾನ್ ಎನ್ ರಂಗನಾಥ ಶರ್ಮಾ ಅವರ ಜನ್ಮಶತಾಬ್ದಿ ಸ್ಮರಣೆಯ ಕಾರ್ಯಕ್ರಮ ಸರಣಿಯಲ್ಲಿ ಎರಡನೇ ದಿವಸ ನಾವು ಸೇರಿದ್ದೇವೆ. ನಿನ್ನೆ ಒಂದು ಉಪನ್ಯಾಸ ಮುಗಿದು ಇವತ್ತು ಅದು ಮುಂದುವರಿಯೋದಿದೆ. ಈ ಕಾರ್ಯಕ್ರಮದ ಆರಂಭಕ್ಕೆ ಮೊದಲು ಒಂದು ಸಣ್ಣ ಕಲಾಪ ಇದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ಮಹಾಮಹೋಪಾಧ್ಯಾಯ ವಿದ್ವಾನ್ ರಂಗನಾಥ ಶರ್ಮಾ ಅವರು ತಮ್ಮ ಇಡೀ ಜೀವನವನ್ನೇ ಶಾಸ್ತ್ರಾಧ್ಯಯನಕ್ಕೆ ಮೀಸಲಾಗಿ ಇಟ್ಟಿದ್ದವರು. ಹೀಗಾಗಿ ಅವರ ಸ್ಮರಣೆಯಲ್ಲಿ ನಡೀತಾ ಇರುವ ಕಾರ್ಯಕ್ರಮದ ಭಾಗವಾಗಿ ಶಾಸ್ತ್ರಾಧ್ಯಯನದ ಮುಖ್ಯತೆಯನ್ನು ಗುರುತಿಸುವ ಏನಾದರೂ ಒಂದು ಕಲಾಪ ನಮ್ಮ ಕಡೆಯಿಂದ ಆಗಬೇಕು ಅನ್ನುವ ಅಪೇಕ್ಷೆ ಇದೆ. ಹಾಗೆ ರಂಗನಾಥ ಶರ್ಮಾ ಅವರ ಈ ದತ್ತಿಯನ್ನು, ಅವರ ಹೆಸರಿನಲ್ಲಿ ದತ್ತಿಯನ್ನು ಏರ್ಪಡಿಸಿರುವ ಅವರ ಪುತ್ರರು ಪುತ್ರಿಯರು, ಶ್ರೀಮತಿ ಜಯಶ್ರೀ ಅವರ ಪುತ್ರಿ ಇಲ್ಲಿ ಬಂದಿದ್ದಾರೆ, ಶ್ರೀಮತಿ ಶಾರದಾ ಚೈತ್ರ, ಅವರ ಪುತ್ರರಾದ ಸದಾನಂದ ಮತ್ತು ಡಾಕ್ಟರ್ ನಾಗಭೂಷಣ್, ಅವರುಗಳ ಅಪೇಕ್ಷೆ ಕೂಡ ಹಾಗೆ ಇದೆ. ಈ ದೃಷ್ಟಿಯಿಂದ ಈ ಇಡೀ ರಾಜ್ಯದಲ್ಲಿ ವ್ಯಾಕರಣಶಾಸ್ತ್ರ ಅಧ್ಯಯನದಲ್ಲಿ ಉನ್ನತ ಪದವಿಯನ್ನು ಪಡೆದವರ ಒಬ್ಬರನ್ನು ಈ ಕಾರ್ಯಕ್ರಮದ ಭಾಗವಾಗಿ ನಾವು ಅವರಿಗೆ ಒಂದು ಬಹುಮಾನ ಇತ್ತು ಗೌರವಿಸಬೇಕು ಅಂತ ಯೋಜನೆ ಮಾಡಿ ಅದು ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಮೊದಲ ವರ್ಷ. ಈ ವರ್ಷ ಇದಕ್ಕೆ ಆಯ್ಕೆಯಾಗಿರೋರು ವಿದ್ವಾನ್ ಶಶಿಧರ ಭಟ್ ಇಲ್ಲಿ ಬಂದಿದ್ದಾರೆ. ಇದೀಗ ಮೈಸೂರಿನ ನಿವಾಸಿಗಳು, ಮೂಲತಃ ಶಿರಸಿ ಸೋಂದ ಭಾಗದವರು. ಅವರ ತಂದೆ ಕೃಷ್ಣ ಭಟ್, ಅವರು ಪೌರೋಹಿತ್ಯ ಮತ್ತು ಕೃಷಿ. ಅವರ ಏಕೈಕ ಪುತ್ರ ಶ್ರೀ ವಿದ್ವಾನ್ ಶಶಿಧರ ಭಟ್. ಅವರು ಸಾಹಿತ್ಯಾಂತ ಉಮ್ಮಚಿಗಿಯ ಶ್ರೀಮಾತಾ ಸಂಸ್ಕೃತ ಪಾಠಶಾಲೆಯಲ್ಲಿ ಅಧ್ಯಯನ ಮಾಡಿದರು. ಅನಂತರ ಮೈಸೂರು ಮಹಾರಾಜ ಸಂಸ್ಕೃತ ಕಾಲೇಜಿನಲ್ಲಿ 2008-13 ವರ್ಷಗಳಲ್ಲಿ ವ್ಯಾಕರಣಶಾಸ್ತ್ರದಲ್ಲಿ ಮಧ್ಯಮ ಮತ್ತು ವಿದ್ವತ್ 5 ವರ್ಷ ಅಧ್ಯಯನ ಮಾಡಿದರು. ವಿದ್ವಾನ್ ಉದಯ ಭಟ್, ವಿದ್ವಾನ್ KR ಶ್ರೀಧರ್ ಅವರ ಮಾರ್ಗದರ್ಶನದಲ್ಲಿ 2013ರಲ್ಲಿ ಉತ್ತಮ ಪದವಿಯನ್ನು ಗಳಿಸಿದ್ರು. ಆ ಉತ್ತಮ ಪದವಿ ನಮ್ಮ ಈ ಅಕಾಡೆಮಿಕ್ ಕರಿಕ್ಯುಲಮ್ನ MA ಇದಕ್ಕೆ ಸಮಾನ ಅಂತ ಈಗ ಸರ್ಕಾರದ ಗಣನೆ ಇದೆ. 2014ರಲ್ಲಿ ಅವರು ಸುವರ್ಣ ಪದಕವನ್ನು ಕೂಡ ಸ್ವೀಕರಿಸಿದರು. ಇದೀಗ ಮೈಸೂರಿನಲ್ಲಿ ಗೀತಾ ಶಿಶು ಶಿಕ್ಷಣ ಸಂಘ ಎನ್ನುವ ಖಾಸಗಿ ಸಂಸ್ಥೆಯಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ವರ್ಷದ ವಿದ್ವಾನ್ ರಂಗನಾಥ ಶರ್ಮಾ ಸ್ಮಾರಕ ಬಹುಮಾನವನ್ನು ವಿದ್ವಾನ್ ಜಿ ಮಹಾಬಲೇಶ್ವರ ಭಟ್ಟರ ಕೈಯಿಂದ ಅವರು ಬಂದು ಸ್ವೀಕರಿಸಬೇಕು ಅಂತ ವಿದ್ವಾನ್ ಶಶಿಧರ ಭಟ್ ಅವರನ್ನು ಪ್ರಾರ್ಥನೆ ಮಾಡ್ತೀನಿ. ಮಹಾಬಲೇಶ್ವರ ಭಟ್ಟರು ವಿದ್ವಾನ್ ರಂಗನಾಥ ಶರ್ಮರ ಸಂಸ್ಕೃತ ಕೃತಿಗಳ ಬಗ್ಗೆ ಉಪನ್ಯಾಸ ಮಾಡಿದರು. ಇವತ್ತು ವಿದ್ವಾನ್ ರಂಗನಾಥ ಶರ್ಮರ ಕನ್ನಡ ಬರಹಗಳನ್ನು ಕುರಿತು ಮಾತನಾಡೋರಿದ್ದಾರೆ. ತಮ್ಮ ಉಪನ್ಯಾಸವನ್ನು ಉಪಕ್ರಮಿಸಬೇಕು ಅಂತ ವಿದ್ವಾನ್ ಮಹಾಬಲೇಶ್ವರ ಭಟ್ಟರು ಪ್ರಾರ್ಥನೆ ಮಾಡ್ತೀನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಸನ್ಮಾನ್ಯ ರಾಮಸ್ವಾಮಿಗಳವರೇ ಮತ್ತು ಆಸ್ತಿಕ ಬಂಧುಗಳೇ, ನಾನು ನಿನ್ನೆ ಉಪನ್ಯಾಸದಲ್ಲಿ ಉಭಯೇ ವಿದ್ವಾಂಸಃ ನಮ್ಮ ಗುರುಗಳಾದಂತಹ ರಂಗನಾಥ ಶರ್ಮರು ಅಂತ ನಾನು ಹೇಳಿದೆ. ಅಂದರೆ ಕನ್ನಡದಲ್ಲಿ ಮತ್ತು
ಸಂಸ್ಕೃತ ಭಾಷೆಯ ಮಟ್ಟಿಗೆ ಸಮಾನವಾದ ಗತಿಯುಳ್ಳವರು. ಆದರೆ ಸಂಸ್ಕೃತದಲ್ಲಿ ಶಾಸ್ತ್ರದ ಪರ್ವತವನ್ನು ಸಹ ಆರೋಹಣ ಮಾಡಿದವರು ಅಂತ ನಿನ್ನೆ ನಾನು ಹೇಳಿದೆ. ಇಂದು ನಾನು ಅವರ ಬರಹಗಳು ಅಂತ ಹೇಳಿದರೆ ಲೇಖನಗಳನ್ನು ಮಾತ್ರ ಉದ್ದೇಶಿಸಿ ಮಾತನಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದರೆ ಅವರ ಅನುವಾದ ಕೃತಿಗಳನ್ನು ತೆಗೆದುಕೊಂಡರೆ 1-2 ಉಪನ್ಯಾಸಗಳಲ್ಲಿ ಆ ವಿಷಯ ಮುಗಿಯುವುದಕ್ಕೆ ಸಾಧ್ಯವಿಲ್ಲ. ಅವರು ಏನು ಅನುವಾದವನ್ನು ಮಾಡಿದ್ದಾರೆ ಅಂತ ಹೇಳೋದನ್ನು ಸನ್ಮಾನ್ಯ ರಾಮಸ್ವಾಮಿಗಳು ನಿನ್ನೆ ಸಂಕ್ಷೇಪವಾಗಿ ಹೇಳಿದ್ದಾರೆ. ಅವರ ಒಂದು ಕೃತಿ ಶ್ರೇಣಿಯನ್ನು ಹೊರತರಬೇಕು ಅಂತ ಒಂದು ಆಲೋಚನೆಯನ್ನು ಮಾಡಿದಾಗ ಒಟ್ಟು ಅವರ ಅನುವಾದ ಕೃತಿ ಮತ್ತು ಲೇಖನಗಳು ಇವುಗಳನ್ನು ಸೇರಿಸಿದಾಗ 18,000 ಪುಟಗಳು ಆಗ್ತವೆ ಅಂತ ನಾನು ಲೆಕ್ಕ ಹಾಕಿದ್ದೆ. ಎಷ್ಟು ಅದಕ್ಕೆ ವ್ಯಯವಾಗಬಹುದು ಅಂತ ಮಾಡುವಾಗ ರಾಮಾಯಣದಿಂದ ಹಿಡಿದು ವಿಷ್ಣು ಪುರಾಣ, ಪಂಚದಶಿ, ತೈತ್ತಿರೀಯೋಪನಿಷತ್ತು ಇವುಗಳನ್ನೆಲ್ಲ ದೊಡ್ಡ ದೊಡ್ಡ ಗ್ರಂಥಗಳು, ಆಮೇಲೆ ಉಳಿದ ಬರಹಗಳನ್ನು ನೋಡಿದಾಗ ಇಷ್ಟು ಪುಟಗಳಷ್ಟು ಆಗತ್ತೆ. ಹಾಗಾಗಿ ನಾನು ಇಂದು ಆಯ್ಕೆ ಮಾಡಿಕೊಂಡಂತಹ ವಿಷಯ ಕೇವಲ ಲೇಖನಗಳು ಮಾತ್ರ. ನನಗೆ ಪರಿಚಿತರಾದಂತಹ ಸೂರ್ಯಪ್ರಕಾಶ ಪಂಡಿತ ಅವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ರಂಗನಾಥ್ ಶರ್ಮರ ಒಳ್ಳೆಯ ಶಾಸ್ತ್ರೀಯವಾದ ಲೇಖನಗಳ ಗುಚ್ಛವನ್ನು ಅವರು ಹೊರಗೆ ತಂದಿದ್ದಾರೆ. ಪ್ರಾಯ 7-8 ವರ್ಷಗಳ ಹಿಂದೆ ಅಂತ ಕಾಣುತ್ತೆ. ಇಲ್ಲಿ ಇದೆ ಆ ಪುಸ್ತಕ, ಪ್ರಜ್ಞಾರಂಗ ಅಂತ. ಇವುಗಳಲ್ಲಿ ಸೊಗಸಾದ ಲೇಖನಗಳು. ಕೆಲವನ್ನು ಅರ್ಥ ಮಾಡಿಕೊಳ್ಳುವಾಗಲೇ ನಾವು 3-4 ಬಾರಿ ಓದ್ಕೋಬೇಕಾಗತ್ತೇನೋ ಅಂತಹ ಲೇಖನಗಳು ಇವೆ. ರೀತಿರಾತ್ಮ ಕಾವ್ಯಸ್ಯ ಅಂತ ಒಂದು ಲೇಖನ ಇದೆ. ಅಲಂಕಾರ ಶಾಸ್ತ್ರವನ್ನು ಓದಿದವರೂ ಸಹ 2 ಅಥವಾ 3 ಬಾರಿ ಓದಿದರೆ ಹೀಗೆ ಇದರ ಅಂದಾಜಿರಬಹುದು ಅಂತ ಮಾಡಬಹುದು. ಇಲ್ಲದೇ ಇದ್ದರೆ ಆ ಲೇಖನದ ಅರ್ಥ ಆಗುವುದು ಅಷ್ಟು ಕಠಿಣವಾಗಿದೆ. ಆದರೆ ಇದರಲ್ಲಿಯೇ ಒಂದು ಲೇಖನ ಇದೆ, ಒಂದು ಚಿಂತನೆ ಅಂತ. ಎಷ್ಟು ಸೊಗಸಾದದ್ದಂದರೆ ಅದರ ಮೇಲೆ ವಿದ್ವಾನ್ ರಂಗನಾಥ ಶರ್ಮಾ ಅಂತ ಹೆಸರು ಇಲ್ಲದೇ ಇದ್ದರೆ ಯಾವುದೋ ಲೌಕಿಕರು ಬರೆದಿರಬೇಕು ಈ ಲೇಖನವನ್ನು ಅಂತ ಅನಿಸುತ್ತೆ. ಅಷ್ಟು ಸೊಗಸಾಗಿ ಅಷ್ಟು ಸರಳವಾಗಿ ಬರೆದಿದ್ದಾರೆ. ಒಂದು ಚಿಂತನೆ ಅಂತ. ಈ ಪುಸ್ತಕದಲ್ಲಿ ಒಂದು ಪ್ರೌಢವಾದ ಲೇಖನಕ್ಕೂ ಒಂದು ಸರಳವಾದ ಲೇಖನಕ್ಕೂ ಒಂದು ಉದಾಹರಣೆ. ಇನ್ನೊಂದು ಕನ್ನಡ ವ್ಯಾಕರಣ ಪರಿವಾರ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಬಹಳ ಸೊಗಸಾದ ಗ್ರಂಥ. ವಿಶೇಷವಾಗಿ ವ್ಯಾಕರಣದ ಪರಿಜ್ಞಾನ ಉಳ್ಳವರಿಗೆ 2 ಅಥವಾ 3 ಬಾರಿ ಓದಬೇಕಾಗತ್ತೆ. ವ್ಯಾಕರಣ ಜ್ಞಾನವೆಂದರೆ ಸಂಸ್ಕೃತ ವ್ಯಾಕರಣ ಮತ್ತು ಕನ್ನಡ ವ್ಯಾಕರಣ ಗೊತ್ತಿದ್ದವರಿಗೆ. ಕೇವಲ ಕನ್ನಡ ವ್ಯಾಕರಣ ಗೊತ್ತಿದ್ದವರಿಗೂ ಖಂಡಿತ ಅರ್ಥವಾಗೋದಿಲ್ಲ. ಕೇವಲ ಸಂಸ್ಕೃತ ವ್ಯಾಕರಣವನ್ನು ಓದಿದವರಿಗೂ 90% ಅರ್ಥವಾಗಬಹುದು, ಒಂದು 10% ಅರ್ಥವಾಗೋದಿಲ್ಲ ಹಳಗನ್ನಡ ಭಾಗ. ಆದರೆ ಸಂಸ್ಕೃತ ವ್ಯಾಕರಣ ಓದುವವನು ಈ ಗ್ರಂಥವನ್ನು ಓದಬಲ್ಲ. ವ್ಯಾಕರಣ ಶಾಸ್ತ್ರದ ಪರಿವಾರ ಅಂತಹ ಒಂದು ಸೊಗಸಾದ ಗ್ರಂಥ. ಇವು 2 ಉದ್ದೇಶಿಸಿ ನಾನು ಇಲ್ಲಿ ಮಾತನಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ವಿಷಯವನ್ನು ತೆಗೆದುಕೊಂಡು ಬರೆಯುವಾಗ ಆಳವಾದಂತಹ ಪರಿಪಕ್ವ ಅಂತ ಒಂದು ಶಬ್ದವನ್ನು ಬಳಸ್ತಾರೆ. ಪರಿಪಕ್ವವಾದ ಪಾಂಡಿತ್ಯ ಬೇಕಾಗತ್ತೆ. ಈ ಪ್ರಜ್ಞಾರಂಗದಲ್ಲಿ ರಾಮಾಯಣದ ಪಾತ್ರಚಿತ್ರಣಗಳ ಒಂದು ಲೇಖನ ಇದೆ. ಇಲ್ಲಿ ಸೀತೆಯ ಸ್ವಭಾವವನ್ನು ವರ್ಣಿಸುವಾಗ ಒಂದು ಪ್ರಸಂಗವನ್ನು ಉಲ್ಲೇಖ ಮಾಡ್ತಾರೆ. ಯುದ್ಧವಾಯಿತು, ಹನುಮಂತ ಸೀತೆಯ ಹತ್ತಿರ ಹೋಗಿ ನಿವೇದನೆಯನ್ನು ಮಾಡ್ತಾನೆ, ರಾವಣನ ವಧೆಯಾಗಿದೆ, ಇನ್ನು ಮಂಗಲ ಅಂತ. ಕೇಳಿ ಸಂತೋಷವಾಯಿತು ಆಕೆಗೆ. ಆಗ ಒಮ್ಮೆ ಆ ಸೀತೆಯ ಸುತ್ತಲೂ ಇರುವಂತಹ ರಾಕ್ಷಸಿಯರನ್ನು ನೋಡ್ತಾನೆ. ಆ ಸೀತೆಯ ಸುತ್ತಲಿರುವ ರಾಕ್ಷಸಿಯರ ವರ್ಣನೆ ಅಲ್ಲಿ ಬರೋದಿಲ್ಲ. ಆ ವರ್ಣನೆಯನ್ನು ಸುಂದರಕಾಂಡದಲ್ಲಿ ನೋಡಬೇಕು. ಅಲ್ಲಿ ಮೇಲೆ ಎಷ್ಟು ಸಂಸ್ಕೃತ ಪದಗಳಿವೆಯೋ ಅದಕ್ಕೆ ಅನುಗುಣವಾದಂತಹ ಅನುವಾದವನ್ನು ಅಲ್ಲಿ ನೋಡಬೇಕು.
ಗಿಡ್ಡ, ನನಗೆ ಸರಿಯಾಗಿ ಅಷ್ಟು ಜ್ಞಾಪಕ ಇಲ್ಲ, ಗಿಡ್ಡ ಕೂದಲಿನ ಸೊಟ್ಟ ಮೋರೆಯ ಇಂತಹ ರಾಕ್ಷಸಿಯರ ವರ್ಣನೆ ಮೇಲೆ ಬಂದಿದೆ. ಅದಕ್ಕೆ ಅನುವಾದವನ್ನು ಮಾಡಿದ್ದಾರೆ. ಅಂತಹ ರಾಕ್ಷಸಿಯರು ಆ ಸೀತೆಯನ್ನು ಪ್ರತಿ ಕ್ಷಣದಲ್ಲಿಯೂ ಸಹ ಹಿಂಸೆಗೆ ಒಳಪಡಿಸ್ತಾ ಇದ್ರು ಅಂತ. ಅವನಿಗೆ ಆ ಹಿಂದೆ ಸೀತೆಯನ್ನು ನೋಡಿದಾಗ ಈ ವಿಷಯ ಚೆನ್ನಾಗಿ ವಿಷಯದ ಪರಿಜ್ಞಾನವಿತ್ತು. ಅವನು ಸೀತೆಯ ಹತ್ರ ಒಂದು ನಿವೇದನೆಯನ್ನು ಮಾಡಿಕೊಳ್ತಾನೆ. ಅಮ್ಮ, ಈ ರಾಕ್ಷಸರು ಇದಾರಲ್ಲ, ಇವರು ನಿನಗೆ ಎಷ್ಟು 1 ವರ್ಷಗಳ ಕಾಲ ಹಿಂಸೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋದನ್ನು ಕಣ್ಣಾರೆ ನಾನು ನೋಡಿದ್ದೇನೆ. ಹಾಗಾಗಿ ಒಂದು ಅನುಮತಿಯನ್ನು ನೀಡು, ಇವರಿಗೆಲ್ಲ 4 ಪ್ರಹಾರವನ್ನು ಕೊಡಬೇಕು ಅಂತ ನನಗೆ ಅಭಿಲಾಷೆ ಆಗ್ತಾ ಇದೆ ಅಂತ ಹನುಮಂತ ಕೇಳ್ಕೊಳ್ತಾನೆ. ಇವರಿಗೆಲ್ಲ ಒಂದು 4 ಪ್ರಹಾರ ಕೊಟ್ಟೋಣ ಅಂತ. ಆ ಹಿಂಸೆಯನ್ನು ಅನುಭವಿಸದಂತಹ ಬೇರೊಬ್ಬ ವ್ಯಕ್ತಿ ಆಗಿದ್ದರೆ ಹೌದು ಇವರಿಗೆ ಆಗಬೇಕಾದದ್ದು ಅಂತ. ಆದರೆ ಆ ಸೀತೆ ಹೇಳ್ತಾಳೆ, ಅಪ್ಪ ಇವರು ಯಾರು? ರಾವಣನ ವೇತನಕ್ಕೆ ಕೆಲಸ ಮಾಡುವಂಥವ್ರು ಇವರು. ಅವರ ಕರ್ತವ್ಯ ಏನೋ ಅಷ್ಟನ್ನು ಮಾಡಿದ್ದಾರೆ. ಅವರ ಕರ್ತವ್ಯವನ್ನು ಬಿಟ್ಟು ಬೇರೆ ಇನ್ನೇನು ನಿರ್ವಹಣೆ ಅವರು ಮಾಡಿಲ್ಲ, ಅವ್ರ ಡ್ಯೂಟಿ. ಹಾಗಿರುವಾಗ ಇವರಲ್ಲಿ ತಪ್ಪು ಏನಿದೆ? ಅವ್ರ ಕೆಲಸವನ್ನು ಅವರು ಮಾಡಿದರೆ ಅದು ತಪ್ಪೇ? ಇದು ಸೀತೆಯ ದೃಷ್ಟಿ. ಹಾಗಾಗಿ ಇದು ನೀನು ಕೇಳಿದಂತಹ ಪ್ರಾರ್ಥನೆ ಏನಿದೆ ಅದು ಯುಕ್ತವಾದದ್ದಲ್ಲ. ಈ ಪ್ರಸಂಗ ಇದೆಯಲ್ಲ, ಇಡೀ ಸೀತೆಯ ಒಂದು ಚಿತ್ರಣವನ್ನು ನೀಡುವಂಥದ್ದು. ಈ ಪ್ರಸಂಗ ಇದನ್ನು ಉಲ್ಲೇಖ ಮಾಡಿ ಬರೆಯುವಾಗ ಆ ರಾಮಾಯಣದಲ್ಲಿ ಎಷ್ಟು ಪರಿಪಕ್ವ ಅಂದರೆ ಪಾಂಡಿತ್ಯವನ್ನು ಪಡೆಯಬೇಕು, ಎಷ್ಟು ಶ್ರಮವನ್ನು ಹಾಕಬೇಕು ಅಂತ ಹೇಳೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರು ಒಂದೊಂದು ಪಾತ್ರಚಿತ್ರಣವನ್ನು ಮಾಡುವಾಗ ಇಂತಹ ಪ್ರಸಂಗಗಳನ್ನು ಸೊಗಸಾಗಿ ಉಲ್ಲೇಖನ ಮಾಡಿದರೆ, ಒಂದು ಪ್ರಸಂಗವನ್ನು ಉಲ್ಲೇಖ ಮಾಡಿದರೆ ಆ ವ್ಯಕ್ತಿಯ ಒಂದು ಪರಿಚಯವಾಗಬೇಕು. ಹನುಮಂತನ ವ್ಯಕ್ತಿಯ ಪರಿಚಯವನ್ನು ಮಾಡಿಸುವಾಗ ಯುದ್ಧ ನಡೆದಿದೆ. ಒಂದು ದಿನ ಇಂದ್ರಜಿತು ಮಾಯಾಕಾಳಗವನ್ನು ಮಾಡಿ ಎಲ್ಲರನ್ನೂ ಸಹ ಮೂರ್ಛೆಗೊಳಿಸ್ಬಿಡ್ತಾನೆ. ಆಗ ವಿಭೀಷಣ ಎಲ್ಲರನ್ನೂ ನೋಡ್ಕೊಂಡು ಬರ್ತಾನೆ. ಎಲ್ಲರೂ ಮೂರ್ಛೆ ಹೋಗಿದ್ದಾರೆ. ಆ ಜಾಂಬವಂತ ಬಹಳ ಮುದುಕ ಅವನು, ಆದರೂ ಅವನಿಗೆ ಕಣ್ಣು ಬಿಡಲಿಕ್ಕಾಗ್ತಾ ಇಲ್ಲ. ಅವನು ಕೇಳ್ತಾ ಇದ್ದಾನೆ, ಅಪ್ಪ ನಿನ್ನ ಸ್ವರ ಕೇಳಿದರೆ ವಿಭೀಷಣ ಅಂತ ಅನಿಸತ್ತೆ, ಆದ್ದರಿಂದ ನಂದೊಂದು ಪ್ರಶ್ನೆ ಏನು ಅಂತ ಕೇಳಿದ. ಹನುಮಂತ ಜೀವಂತವಾಗಿದ್ದಾನೋ ಅಂತ ಕೇಳಿದ. ಆಗ ಹೌದು ಹನುಮಂತ ಇದ್ದಾನೆ, ಜೀವಂತವಾಗಿದ್ದಾನೆ. ಆದರೆ ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಮಹಾರಾಜ ಸುಗ್ರೀವ, ಯುವರಾಜ ಅಂಗದ, ಇವರು ಯಾರನ್ನೂ ಕೇಳದೆ ನೀನು ಹನುಮಂತನ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀಯಾ ಅಂತ ಪ್ರಶ್ನೆಯನ್ನು ಇಡ್ತಾನೆ ವಿಭೀಷಣ ಜಾಂಬವಂತನ ಹತ್ರ. ಅಪ್ಪ, ಅವನು ಒಬ್ಬ ಬದುಕಿದ್ದಾನೆ ಅಂತಂದರೆ ಇಡೀ ನಮ್ಮ ಕಪಿಸೇನೆ ರಾಮಚಂದ್ರ ಅವರೆಲ್ಲ ಬದುಕಿದ್ದಾರೆ ಅಂತ ಅರ್ಥ. ಅವನೊಬ್ಬ ಇಲ್ಲ ಅಂದರೆ ಏನೂ ಇಲ್ಲ. ಇದು ರಣರಂಗದಲ್ಲಿ ನಡೆದಂತಹ ಇದೊಂದು ಸಣ್ಣ ಘಟನೆ ಇರುತ್ತೆ. ಆದರೆ ಈ ಪ್ರಸಂಗವನ್ನು ಉಲ್ಲೇಖ ಮಾಡಿದಾಗ ಹನುಮಂತ ಎಂತಹ ಪರಾಕ್ರಮಿ ಅಂತ ಹೇಳೋದನ್ನು ಚಿತ್ರಣ ಮಾಡೋದಕ್ಕೆ ಇನ್ನು ಬೇರೆ ಯಾವ ಶಬ್ದಗಳು ಬೇಕಾಗೋದಿಲ್ಲ. ಒಂದೊಂದು ಘಟನೆಯನ್ನು ಅವರು ಕೊಟ್ಟಿರುವಂತಹದ್ದು ಇದೆಯಲ್ಲ ರಂಗನಾಥ ಸಿಂಹರು. ಯಾಕೆ ನಾನು ರಾಮಾಯಣದಿಂದ ಆರಂಭ ಮಾಡಿದ್ದೇನೆ ಅಂದರೆ ಅವರು ರಾಮಾಯಣದಲ್ಲಿಯೇ ಮುಳುಗಿದವರು. 24,000 ಶ್ಲೋಕಗಳನ್ನು ಕನ್ನಡಕ್ಕೆ ಹೊಂದುವ ರೀತಿಯಲ್ಲಿ ಅನುವಾದ ಮಾಡುವಾಗ ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ ಹೇಳೋದನ್ನು ನಾನು ಕಣ್ಣಲ್ಲಿ ನೋಡಿದ್ದೇನೆ ಅಷ್ಟೇ. ಆದರೆ ಸನ್ಮಾನ್ಯ ಡಿ ವಿ ಜಿಯವರು ಹೇಳಿದ ಹಾಗೆ ಅನುವಾದಕ್ಕೆ ಒಂದು ಉದಾಹರಣೆಯಾಗಿ ಭಾಷೆಯನ್ನು, ಅನುವಾದ ಭಾಷೆ ಹೇಗಿರಬೇಕು ಅಂತ ಹೇಳೋದಕ್ಕೆ ಉದಾಹರಣೆಯನ್ನು ನೀಡಿ ಅಂತಂದರೆ ನಾನು ವಿದ್ವಾಂಸರಾದ ಪಂಡಿತರಾದಂತಹ ರಂಗನಾಥ ಶರ್ಮರ ಭಾಷೆಯನ್ನು ನಾನು ಉಲ್ಲೇಖಿಸ್ತೇನೆ ಅಂತ ಅವರೇನೇ ಬರೆದಿದ್ದಾರೆ ಪ್ರಸ್ತಾವನೆಯಲ್ಲಿ. ಅಂತಹ ಒಂದೊಂದು ಪದಗಳನ್ನು ತೂಕ ಮಾಡಿ ಅನುವಾದ ಮಾಡಿದ್ದಾರೆ. ಎಷ್ಟು ಶ್ರಮ ಹಾಕಿದ್ದಾರೆ, ಎಷ್ಟು ವ್ಯಾಖ್ಯಾನಗಳನ್ನು ನೋಡಿದ್ದಾರೆ, ತಿಲಕಾದಿ ವ್ಯಾಖ್ಯಾನಗಳನ್ನು ಅಂತ. ಅಷ್ಟು ಮುಳುಗಿ ಎದ್ದವರು. ಹಾಗಾಗಿ ಅವರ ಪಾತ್ರಚಿತ್ರಣ ಅಂತ ಅದು ಈಗಷ್ಟೇ ಇವರು ಹೇಳಿದರು. ರಾಮಾಯಣ, ದೊಡ್ಡ ರಾಮಾಯಣ ಹೇಳಿದ್ರಲ್ಲ,
ಚಾಮರಾಜೋಕ್ತಿಯ ವಿಲಾಸ. ಆ ವಿಲಾಸವನ್ನು ಬರೆದಾಗಲೇ ಈ ವ್ಯಕ್ತಿ ಚಿತ್ರಣದ ಒಂದು ಇದನ್ನು ಸಹ ಅವರು ಬರೆದಿದ್ದಾರೆ, ಅದರಲ್ಲಿ ವಿಸ್ತಾರವಾಗಿ ಬರೆದಿದ್ದಾರೆ. ಆ ಲೇಖನ ಒಂದು ಇಲ್ಲಿ ಇದೆ, ಅದು ನಿಜವಾಗಿ ಎಲ್ಲರೂ ಸಹ ಓದಬೇಕಾದಂತಹ ಲೇಖನ. ಹೀಗೆ ಅವರ ಪಾಂಡಿತ್ಯದ ಒಂದು ವಿಲಕ್ಷಣತೆಯನ್ನು ತೋರಿಸುವಾಗ ಇಂತಹ ಪ್ರಸಂಗಗಳನ್ನು ನಾವು ಹೇಳಬೇಕಾಗತ್ತೆ. ನನಗೆ ಇಂದು ಓದ್ತಾ ಇರುವಾಗ ಒಮ್ಮೊಮ್ಮೆ ಅವರಿಗೆ ಬರೆಯುವಾಗಲ ಸ್ವಲ್ಪ ಉತ್ಸಾಹ ಬರೋದಿದೆ ಅಂತ ಕಾಣುತ್ತೆ. ಒಂದು ವಾಕ್ಯದ ಸರಣಿ ಹೇಗಿದೆ ಅಂತ, ಹನುಮಂತ ಲಂಕೆಗೆ ಹೋಗಿ ಬಂದ, ಅವನು ಪದವನ್ನು ಹೇಗೆ ಪ್ರಯೋಗ ಮಾಡಿದ್ದಾರೆ. ಧೀಂಕಿಟ್ಟು ನೆಗೆದ, ಸುರಸೆಯನ್ನು ಜಯಿಸಿ, ಸಿಂಹಿಕೆಯನ್ನು ಘಾತಿಸಿ, ಲಂಕಿಣಿಯನ್ನು ಭಂಗಿಸಿ, ರಾವಣನನ್ನು ಹೊಂಗಿಸಿ, ಲಂಕೆಗೆ ಬೆಂಕಿ ಇಟ್ಟು ಬಂದ ಅಪ್ರತಿಮ ಸಾಹಸಿ. ಪ್ರಾಸ ಹೇಗಿದೆ ನೋಡಿ. ಸುರಸೆಯನ್ನು ಜಯಿಸಿ, ಸಿಂಹಿಕೆಯನ್ನು ಘಾತಿಸಿ, ಲಂಕಿಣಿಯನ್ನು ಭಂಗಿಸಿ, ರಾವಣನನ್ನು ಹೊಂಗಿಸಿ, ಲಂಕೆಗೆ ಬೆಂಕಿ ಇಟ್ಟು ಬಂದ ಅಪ್ರತಿಮ ಸಾಹಸಿ. ಇದು ನಾನು ಇವತ್ತು ಓದುವಾಗ ಸಿಕ್ತು, ಹಾಗಾಗಿ ಆ ಪಂಕ್ತಿಯನ್ನು ಹಾಗೆ ಉಲ್ಲೇಖ ಮಾಡಿದೆ. ಯಾಕೆಂದರೆ ಈ ರೀತಿಯಾದಂತಹ ಪದಗಳನ್ನು ಜೋಡಣೆ ಮಾಡಿ ಸಂಸ್ಕೃತದಲ್ಲಿ ಬರೆಯುವುದಕ್ಕೆ ಆಗತ್ತೆ, ಯಾಕೆಂದರೆ ಸಾಕಷ್ಟು ಕ್ರಿಯಾಪದಗಳಿರುತ್ತೆ. ಇಲ್ಲಿಯೂ ಸಹ ಅದನ್ನು ಹೇಗೆ ಜೋಡಿಸಿದ್ದಾರೆ ಅಂತ ಹೇಳೋದಕ್ಕೋಸ್ಕರ ಇದನ್ನು ತಮ್ಮ ಮುಂದೆ ಇಟ್ಟೆ. ಶಾಸ್ತ್ರೀಯವಾದ ವಿಷಯಗಳನ್ನು ಅವರು ವಿವೇಚನೆ ಮಾಡುವಾಗ ಅವರು ಕೊಡುವಂತಹ ಕ್ರಮ, ಯಥೋವಾಚೋ ನಿವರ್ತಂತೆ, ಇದು ಒಂದು ಶ್ರುತಿ. ಏನಂದರೆ ಬ್ರಹ್ಮನನ್ನು, ಪರಮಾತ್ಮನನ್ನು ವರ್ಣನೆ ಮಾಡಲಿಕ್ಕೆ ಹೊರಟಾಗ ಮಾತು ಸಹ ಹಿಂದೆ ಬರುತ್ತೆ ಅಂತ. ಅಂದರೆ ಆ ಪರಬ್ರಹ್ಮ ವಸ್ತುವನ್ನು ಮಾತಿನಿಂದಲೂ ಸಹ ನಾವು ವರ್ಣನೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಈ ಶ್ರುತಿಯ ಅರ್ಥ. ತತ್ಕ್ಷಣ ಅತಿಬುದ್ಧಿವಂತ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಮಾತಿಗೆ ನಿಲುಕದ ವಸ್ತುವಾದರೆ ಈ ಉಪನಿಷತ್ತುಗಳು, ಈ ವೇದಾಂತ ಗ್ರಂಥಗಳು ಯಾಕೆ? ನೀವೇ ಶ್ರುತಿಯೇ ಹೇಳುತ್ತೆ ಯಥೋವಾಚೋ ನಿವರ್ತಂತೆ ಅಂತ. ಅದೇ ಶ್ರುತಿಯೇ ಅಂದರೆ ಉಪನಿಷತ್ತೇನೆ ಪರಬ್ರಹ್ಮ ವಸ್ತುವನ್ನು ವರ್ಣನೆ ಮಾಡಲಿಕ್ಕೆ ಹೊರಟಿದೆ. ವೇದಾಂತ ಗ್ರಂಥಗಳಿಗೆ ಅವೇ ಕೆಲಸ. ಹಾಗಾದರೆ ಇದು ವ್ಯರ್ಥವಲ್ಲವೇ? ಇದು ನಮಗೆ ಬರುವಂತಹ ಒಂದು ಪ್ರಶ್ನೆ. ಅದನ್ನು ಎಷ್ಟು ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ. ಯದ್ಯಪಿ ಸ್ವಲ್ಪ ಶಾಸ್ತ್ರದ ಸ್ಪರ್ಶವಿದೆ, ಇಲ್ಲಿ ಎಲ್ಲರೂ ಸಹ ಸಾಮಾನ್ಯವಾಗಿ ಶಾಸ್ತ್ರೀಯವಾದ ವಿಷಯವನ್ನು ಕೇಳಿ ಬಲ್ಲವರಾಗಿದ್ದರಿಂದ ನಾನು ಅದನ್ನು ಇಲ್ಲಿ ಇಡಬಹುದು ಅಂತ ಇಟ್ಟುಕೊಂಡು ಆ ವಿಷಯವನ್ನು ಹೇಳ್ತಾ ಇದ್ದೇನೆ. ಆ ವಾಕ್ಯಕ್ಕೆ ಅರ್ಥ ಏನು ನೋಡಿ. ಒಂದು ವಸ್ತುವನ್ನು ನಾವು ವರ್ಣನೆ ಮಾಡುವಾಗ 4 ನಿಮಿತ್ತ ಇರಬೇಕಾಗತ್ತೆ ಅಂತ. ಏನದು 4 ಅಂತಂದರೆ, ಒಂದು ವಸ್ತುವನ್ನು ನೋಡಿದಾಗ ಒಂದು ಧರ್ಮ ಕಾಣಬೇಕು. ಧರ್ಮ ಅಂದರೆ ನಾವು ಈ ಲೋಕದಲ್ಲೇ ಪ್ರಯೋಗ ಮಾಡುವಂತಹದ್ದಲ್ಲ. ಮರ ಅಂತ ಹೇಳಿದಾಗ ವೃಕ್ಷತ್ವ ಅಂತ, ಎಲ್ಲ ಮರಗಳಲ್ಲಿಯೂ ಆ ವೃಕ್ಷತ್ವ ಅಂತ ಒಂದು ಧರ್ಮ ಇರುತ್ತೆ. ಆದ್ದರಿಂದ ಎಲ್ಲಿ ಮರ ನೋಡ್ತೇವೋ ಇದು ಮರ ಅಂತ ಹೇಳ್ತೇವೆ. ಅಲ್ಲಿಗೆ ಆ ಮರ ಅಂತ ನಾವು ಪ್ರಯೋಗ ಮಾಡೋದಕ್ಕೆ ಅಲ್ಲಿರುವಂತಹ ವೃಕ್ಷತ್ವ ಅಂತ ಹೇಳುವ ಒಂದು ಧರ್ಮ ಇದೆಯಲ್ಲ, ಇದು ಕಾರಣ. ಇದಕ್ಕೆ ಸಂಸ್ಕೃತದಲ್ಲಿ ಜಾತಿ ಅಂತ ಬಳಸ್ತಾರೆ. ಈ ನಮ್ಮ ಈ ಬ್ರಾಹ್ಮಣಾದಿ ಜಾತಿಗಳಲ್ಲ, ಇದನ್ನು ಧರ್ಮ, ಅದಕ್ಕೇನೆ ನಾನು ಮೊದಲು ಧರ್ಮ ಅಂತ ಹೇಳಿದೆ. ಆ ಧರ್ಮ ಹೇಳಿದರೂ ಅದು ಬೇರೆ ಅರ್ಥದಲ್ಲಿದೆ, ಆದರೆ ಇದು ಜಾತಿ ಅಂತ. ಅಂದರೆ ಹೀಗಿದ್ದಾಗ ನಾವು ಇದು ಹಸು, ಗೋತ್ವ ಇದೆ, ಇದು ಹಸು, ಇದು ವೃಕ್ಷತ್ವ ಇದೆ, ಇದು ಮರ, ಹೀಗೆ ಶಬ್ದವನ್ನು ಬಳಸ್ತೇವೆ. ಇಲ್ಲ, ಗೋಡೆ ಇದು ಬಿಳುಪಾಗಿದೆ, ಇದು ಹಳದಿಯಾಗಿದೆ, ಇದು ಕೆಂಪಾಗಿದೆ ಅಂತ ನಾವು ಹೇಳ್ತೇವೆ. ಹೀಗೆ ಬಳಸ್ತಾ ಇರುವಾಗ ಕಾರಣ ಏನು? ಅಲ್ಲಿ ಬಿಳುಪು, ಕೆಂಪು, ಹಳದಿ ಈ ವರ್ಣಗಳು ಕಾಣಿಸ್ತಾ ಇವೆ. ಈ ವರ್ಣಗಳನ್ನು ಇಟ್ಟುಕೊಂಡು ನಾವು ಶಬ್ದ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಇದಾರೂ ಇರಬೇಕು ಶಬ್ದವನ್ನು ಪ್ರಯೋಗ ಮಾಡುವಾಗ. ಒಂದ ಧರ್ಮ ಇರಬೇಕು ಅಂದರೆ ಜಾತಿ, ಇಲ್ಲ ಗುಣ ಇರಬೇಕು. ಇಲ್ಲ ಇವನು ಮರ ಕಡಿಯುವವನು, ಇವನು ಬಡಿಗಿ, ಇವನು ಅಡಿಗೆ ಮಾಡುವವನು ಅಂತ ನಾವು ಪ್ರಯೋಗ ಮಾಡುವಾಗ ಅವನಲ್ಲಿ ಒಂದು ಕ್ರಿಯೆ ತೋರುತ್ತೆ. ಅಡಿಗೆ ಮಾಡುತ್ತಾನೆ, ಮರ ಕಡಿಯುತ್ತಾನೆ, ಮರ ಕೆತ್ತುತ್ತಾನೆ,
ಈ ಕ್ರಿಯೆಯಾದರೂ ಕಾಣಬೇಕು. ಆಗ ಇವನು ಪಾಚಕ, ಇವನು ಬಡಗಿ ಅಂತ ನಾವು ಪ್ರಯೋಗ ಮಾಡಬಹುದು. ಇದಕ್ಕೆ ನಮ್ಮ ಶಾಸ್ತ್ರೀಯ ಶಬ್ದದಲ್ಲಿ ಹೇಳೋದಿದ್ದರೆ ಜಾತಿ, ಗುಣ, ಕ್ರಿಯೆ ಇವುಗಳನ್ನು ಬಿಟ್ಟರೆ ಬೇರೆ ಇನ್ನು ಯಾವುದನ್ನು ಇಟ್ಟುಕೊಂಡು ನಾವು ಲೋಕದಲ್ಲಿ ಶಬ್ದವನ್ನು ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಒಂದಿದೆ ಹೆಸರು. ಒಬ್ಬನಿಗೆ ಒಂದು ಹೆಸರಿಟ್ಟಿರ್ತಾರೆ, ಇವನ ಹೆಸರು ನಾರಾಯಣ ಅಂತ ಹೆಸರಿಟ್ಟಿರ್ತಾರೆ. ಆ ನಾರಾಯಣ ಅಂತಂದರೆ ಆ ವಿಷ್ಣುವಲ್ಲ, ಆ ವ್ಯಕ್ತಿಯನ್ನು ಮಾತ್ರ ನಿರ್ದೇಶನ ಮಾಡುತ್ತೆ. ಅಲ್ಲಿ ಬೇರೆ ಯಾವ ಧರ್ಮವೂ ಇರೋದಿಲ್ಲ. ವೃಕ್ಷತ್ವ ಹೇಳಿದಾಗ ಎಲ್ಲ ಮರದಲ್ಲಿ ಕಾಣಿಸುತ್ತೆ, ಗೋತ್ವ ಹೇಳಿದಾಗ ಎಲ್ಲ ಹಸುವಿನಲ್ಲಿ ಕಾಣುತ್ತೆ, ಬಣ್ಣ ಅಂತ ಹೇಳಿದಾಗ ಎಲ್ಲ ಕಡೆ ಕಾಣುತ್ತೆ. ಆದರೆ ನಾರಾಯಣ ಮೂರ್ತಿ ಅಂತ ಹೇಳಿದಾಗ ಅವನೊಬ್ಬನೇ ಕಾಣಿಸ್ತಾನೆ. ಇದಕ್ಕೆ ಸಂಜ್ಞಾ ಶಬ್ದ ಅಂತ. ಈ ನಾಲ್ಕನ್ನು ಬಿಟ್ಟರೆ ಪ್ರಪಂಚದಲ್ಲಿ ಇರುವ ಎಲ್ಲ ಭಾಷೆಗಳು ಸಹ ಈ ನಿಮಿತ್ತಗಳನ್ನೇ ಇಟ್ಟುಕೊಂಡು ವ್ಯವಹಾರವನ್ನು ಮಾಡಬೇಕೇ ಹೊರತು ಬೇರೆಯ ನಿಮಿತ್ತವನ್ನು ಇಟ್ಟುಕೊಂಡು ವ್ಯವಹಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದು ನಮ್ಮ ವೈಯಾಕರಣರ ಸಿದ್ಧಾಂತವೂ ಹೌದು. ಆದರೆ ಅವರು ತಿಳಿಸಿಕೊಟ್ಟ ರೀತಿ ಸೊಗಸಾಗಿದೆ. ಇದನ್ನು ಇಟ್ಟುಕೊಂಡು ಕೇಳ್ತಾರೆ ನೋಡಿ, ಪರಬ್ರಹ್ಮ ವಸ್ತು ಇದೆಯಲ್ಲ, ಅದರಲ್ಲಿ ಜಾತಿ ಇಲ್ಲ, ಗುಣ ಇಲ್ಲ, ಕ್ರಿಯೆ ಇಲ್ಲ. ಯಾಕೆಂದರೆ ನಿರ್ಗುಣ ನಿರ್ವಿಕಾರ, ನಿರ್ಗುಣ ನಿರ್ವಿಕಾರ ಅಂತ ಶ್ರುತಿಯೇ ಹೇಳಿದೆ. ಅಲ್ಲಿಗೆ ನೀವು ಯಾವುದೇ ಶಬ್ದವನ್ನು ಬಳಸಿದ ತಕ್ಷಣ ಕೇಳ್ತೀರಿ. ಏನಂತ? ಈ ಶಬ್ದ ಬಳಸಿದ ತಕ್ಷಣ ಹೇಗೆ ವೃಕ್ಷ ಹೇಳಿದ ತಕ್ಷಣ ವೃಕ್ಷತ್ವ ಇದೆಯೋ ಹಾಗಾದರೆ ಆ ಪರಬ್ರಹ್ಮ ವಸ್ತುವಿನಲ್ಲಿ ಒಂದು ಧರ್ಮ ಇದೆ. ಇಲ್ಲ, ಅವನು ಬಿಳುಪು ಅಥವಾ ಹೇಗೋ ಬಣ್ಣದಲ್ಲಿದ್ದಾನೆ, ಬಣ್ಣ ಇದೆ. ಆಕ್ಷೇಪವನ್ನು ನೀವೇ ಮಾಡ್ತೀರಿ. ಅಲ್ಲಿಗೆ ನಾವು ಒಪ್ಪುಕೊಂಡಂತಹ ನಿರ್ವಿಕಾರ, ನಿರ್ಗುಣ, ನಿಷ್ಕ್ರಿಯ, ನಿರಂಜನ ಅಂತ ಹೇಳುವ ಪರಬ್ರಹ್ಮ ವಸ್ತುವನ್ನು ನಾವು ಯಾವುದೇ ಶಬ್ದದಿಂದ ತಿಳಿಸುವುದಕ್ಕೆ ಸಾಧ್ಯವಿಲ್ಲ. ತಿಳಿಸಲಿಕ್ಕೆ ಹೊರಟ್ರೆ ಸಿದ್ಧಾಂತ ವಿರೋಧ ಬರುತ್ತೆ ಅಂತ ಹೇಳುವ ಅರ್ಥದಲ್ಲಿ ಯಥೋವಾಚೋ ನಿವರ್ತಂತೆ ಅಂತ ಹೇಳಿದೆಯೇ ಹೊರತು ನಾನು ಬೊಟ್ಟು ಮಾಡಿ ತೋರಿಸುವುದಿಲ್ಲ ಅಂತ ಅದು ಹೇಳಿಲ್ಲ. ಹಾಗಾಗಿ ಯಥೋವಾಚೋ ನಿವರ್ತಂತೆ ಹೇಳುವುದಕ್ಕೆ ಕೆಲಸ ಎಷ್ಟು ಅಂತ ಕೇಳಿದರೆ, ಬ್ರಹ್ಮ ಅದೂ ಏನೋ ಒಂದು ಶಬ್ದವನ್ನು ಬಳಸಬೇಕು ಅಂತ, ದೊಡ್ಡದು ಅಂತ, ಅದು ಸಾಪೇಕ್ಷವಾದ ದೊಡ್ಡದಲ್ಲ, ಅದು ದೊಡ್ಡದು ಅಂತ ಅಷ್ಟು ವಿಭುವಾಗಿದೆ ಹೇಳೋದಕ್ಕೋಸ್ಕರ ಬ್ರಹ್ಮ ಅಂತ ಶಬ್ದವನ್ನು ಬಳಸಿದೆ. ಅದೂ ಸಹ ನಮ್ಮ ತಲೆಗೋಸ್ಕರ. ಹಾಗಾಗಿ ಈ ಉಪನಿಷತ್ತುಗಳಾಗಲಿ ಈ ವೇದಾಂತ ಗ್ರಂಥಗಳಾಗಲಿ ವ್ಯರ್ಥವಲ್ಲ. ಅದಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ. ಅದು ನಮ್ಮ ಗುರುಗಳ ಉದಾಹರಣೆನೇ. ಒಬ್ಬ ಮಲಗಿರ್ತಾನೆ. ಮಲಗಿದ್ದರೆ ಅವನನ್ನು ಹೆಸರನ್ನು ಕರೆದು ಬಿಟ್ಟು ಅಪ್ಪ ಏಳು 2 ಸಾರಿ 3 ಸಾರಿ ಕರೆದಾಗ ಅವನು ಹೇಳ್ತಾನೆ. ಎದ್ದ ಮೇಲೆ ಆಯಿತು. ಅವನ ಕೆಲಸ ಎಷ್ಟು ಅಂತ ಕೇಳಿದ್ರೆ ಅವನನ್ನು ಏಳಿಸೋದಷ್ಟೇ ಕೆಲಸ, ಉತ್ತಿಷ್ಠ ಅಂತ. ಆ ಶಬ್ದ ಕೇಳಿದ ತಕ್ಷಣ ಅವನು ಎಚ್ಚರವಾಗಿ ಅವನ ಕೆಲಸವನ್ನು ಮಾಡ್ತಾನೆ. ನಮ್ಮ ಈ ಶ್ರುತಿಗಳಾಗಲಿ ವೇದಾಂತ ಗ್ರಂಥಗಳಾಗಲಿ ಏನು ಮಾಡ್ತವೆ ಅಂತ ಕೇಳಿದರೆ ಅಜ್ಞಾನವನ್ನು ಸರಿಸಿಬಿಟ್ಟು ನಿಂತುಬಿಡ್ತೇವೆ ಅಷ್ಟೇ. ಅಜ್ಞಾನವನ್ನು ಸರಿಸಿದ ಮೇಲೆ ಉಳಿಯೋದು ಏನು? ಜ್ಞಾನ ಒಂದೇ ತಾನೆ. ಮತ್ತೆ ಇನ್ನು ನೀನು ಜ್ಞಾನ ಹುಟ್ಟಬೇಕು ಅಂತ ಯಾರು, ಜ್ಞಾನ ಯಾವಾಗಲೂ ಹುಟ್ಟೋದಿಲ್ಲ. ಜ್ಞಾನ ಸ್ವಯಂ ಸ್ವರೂಪ, ಅವನು ಬ್ರಹ್ಮಸ್ವರೂಪವೇ ಜ್ಞಾನಸ್ವರೂಪ. ಹಾಗಾಗಿ ಆ ಆವರಣವಾದ ಅಜ್ಞಾನವನ್ನು ದೂರ ಸರಿಸುವುದು ಮಾತ್ರ ನಮ್ಮ ಶಬ್ದದ ಕೆಲಸವೇ ಹೊರತು ಆ ಪರಬ್ರಹ್ಮ ವಸ್ತುವನ್ನು ತಿಳಿಸಿಕೊಡುವುದು ಶ್ರುತಿಯ ಕೆಲಸ ಅಲ್ಲ. ಶ್ರುತಿ ಹತ್ರ ತಿಳಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಶ್ರುತಿ ಸಾರ್ಥಕ. ಹಾಗಾಗಿ ಪರಬ್ರಹ್ಮ ವಸ್ತು ಅಂತಂದರೆ ಅಜ್ಞಾನ ನಿವಾರಣೆಯವರೆಗೆ ತೆಗೆದುಕೊಂಡು ಹೋಗಿ ನಿಲ್ಲಿಸತ್ತೆ. ಒಬ್ಬನನ್ನು ಎಚ್ಚರಗೊಳಿಸುವವರೆಗೆ ಆ ಶಬ್ದಕ್ಕೆ ಶಕ್ತಿ. ನೀನು ಏಳು, ಮುಗಿತು ಆ ಶಬ್ದದ ಶಕ್ತಿ. ಅವನು ಎದ್ದ. ಹಾಗೆಯೇ ನಿನ್ನ ಅಜ್ಞಾನ ನಿವೃತ್ತಿಯಾಯಿತು ಅಂದರೆ ಅವನು ಜ್ಞಾನ ಸ್ವರೂಪನಾಗ್ತಾನೆ. ಇದನ್ನು ಇಲ್ಲಿ ಬಹಳ ಸೊಗಸಾಗಿ ವಿವರಣೆಯನ್ನು ಮಾಡಿದ್ದಾರೆ. ಈಗ ನಾನು ವಿವರಣೆ ಮಾಡಿರೋದು ನಮ್ಮ ಗುರುಗಳು ಹೇಳಿದ್ದನ್ನು ಓದಿಕೊಂಡು ನಮ್ಮ ಮುಂದೆ ಬಹಳ ಸುಲಭವಾಗಿ ಹೇಳಿದ್ದೇನೆ ಅಂತ ನಾನು ಹೆಮ್ಮೆ ಪಟ್ಕೊಳ್ಳೋದಕ್ಕೆ ಹೇಳ್ತಾ ಇರೋದು. ಅಷ್ಟು ಬಿಟ್ಟರೆ ಇದರಲ್ಲಿ ಕಾಠಿಣ್ಯ ಇರಬಹುದು ನಾನು ಹೇಳಿದ್ರಲ್ಲಿ. ಆದರೆ ನೀವು ಅವರ ಲೇಖನಗಳನ್ನು ಇದರಲ್ಲಿ ಓದಬೇಕು. ಆಗ ಅದರ ಸ್ವರೂಪ ಸ್ಪಷ್ಟವಾಗಿ ಕಲ್ಪನೆಗೆ ಬರುತ್ತೆ. ಹೀಗೆ ಒಂದು ವಿಷಯವನ್ನು ತಿಳಿಸಿಕೊಡುವ ಒಂದು ಕ್ರಮ. ನಚಿಕೇತನ ಒಂದು ಮಾತನ್ನು ತೆಗೆದುಕೊಂಡು ಅವರು ಇಲ್ಲೇ ಬರೆದಿದ್ದಾರೆ. ಏನದು ಅಂತ ಕೇಳಿದರೆ, ದೀರ್ಘೆ ಕೋರಮೇತ ಅಂತ.
ದೀರ್ಘೇ ಜೀವಿತೆ ಕೋರಮೇತ ಅಂತ. ದೀರ್ಘವಾದ ಜೀವನದಲ್ಲಿ ಯಾವನು ಸಂತೋಷಪಟ್ಟಾನು, ಇಷ್ಟು ಈ ವಾಕ್ಯಕ್ಕೆ ಅರ್ಥ. ನಚಿಕೇತನ ಕಥೆ ಎಲ್ಲರಿಗೂ ಗೊತ್ತಿದೆ, ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಆ ಯಮನ 3 ಪ್ರಶ್ನೆಗೆ ಅವನು ಒಂದು ವರವನ್ನು, ತಂದೆಗೆ ವರ ಕೋಪ ಹೋಗಲಿ ಅಂತ ವರವನ್ನು ಕೇಳ್ತಾನೆ. 2ನೇದನ್ನು ಅವನ ನಾಚಿಕೇತ ಅಗ್ನಿ. 3ನೇದನ್ನು ಕೇಳುವಾಗ ಬ್ರಹ್ಮವಸ್ತುವಿನ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾನೆ. ಬ್ರಹ್ಮವಸ್ತುವಿನ ಬಗ್ಗೆ ಪ್ರಶ್ನೆ ಮಾಡಿದಾಗ ತರತರಾವರಿಯಾದಂತಹ ಪ್ರಲೋಭನೆಗಳನ್ನು ಒಡ್ತಾನೆ. ಯಮರಾಜ ಏನು ಕಡಿಮೆಯವನಲ್ಲ, ಅವನು ಅಷ್ಟು ತರತರಾವರಿಯಾದಂತಹ ಪ್ರಲೋಭನೆಗಳನ್ನೆಲ್ಲ ಒಟ್ಟಿ ನಿನಗೆ 1000 ವರ್ಷಗಳ ಕಾಲ ಆಯುಷ್ಯವನ್ನು ಕೊಟ್ಟು ಸಕಲ ಸಂಪತ್ತುಗಳನ್ನು ನೀಡಿ ನಿನಗೆ ಯಾವ ನ್ಯೂನತೆಯೂ ಇಲ್ಲ, ಆ ರೀತಿಯಾಗಿ ಇರುವಂತೆ ನಾನು ಮಾಡ್ತೇನೆ. ಆ ಬ್ರಹ್ಮವಸ್ತುವಿನ ಬಗ್ಗೆ ನೀನು ಪ್ರಶ್ನೆ ಮಾಡಬೇಡಪ್ಪ ಅಂತ ಆ ಬಾಲಕನಾದಂತಹ ನಚಿಕೇತನಿಗೆ ಯಮ ಹೇಳ್ತಾನೆ. ಇದಕ್ಕೆ ಮೊದಲು ಒಂದು ಸಣ್ಣ ಟಿಪ್ಪಣಿ ಏನಂದರೆ, ಪ್ರಾಯ ಅದು ಸನ್ಮಾನ್ಯ DVG ಅವರಿಂದ ಬಂದಿದ್ದು ಅಂತ ಕಾಣುತ್ತೆ ಆ ಕ್ರಮ. ತಂದೆಯ ಮಾತಿನಂತೆ ಮಾತೇನು ಕೊಟ್ಟುಬಿಟ್ಟ ತಂದೆ, ಯಮಲೋಕಕ್ಕೆ ಹೋಗಬೇಕಾಯಿತು ನಚಿಕೇತ. ಇಲ್ಲಿಂದ ನಚಿಕೇತ ಯಮನ ಪಟ್ಟಣಕ್ಕೆ ಹೇಗೆ ಹೋದ, ಯಾವ ಮಾರ್ಗದಲ್ಲಿ ಹೋದ, ಹೇಗೆ ಹೋದ, ಇವು ಅಸಂಗತವಾದ ಪ್ರಶ್ನೆಗಳು. ಯಾಕೆ ಅಂದರೆ ಗ್ರಂಥ ಹೊರಟಿರೋದು ಮುಂದೆ ಪರಬ್ರಹ್ಮ ವಸ್ತುವನ್ನು ತಿಳಿಸೋದಕ್ಕೆ ಹೊರಟಿದೆಯೇ ಹೊರತು ನಚಿಕೇತನ ಎಳೆದುಕೊಂಡು ಹೋದ್ನೆ, ಹೇಗೆ ಹೋದ, ಅವನೇನು ಮಾಡಿದ, ಹೋಗುವಾಗ ಅವನು ನೀರು ಕುಡಿದ್ನೋ ಇಲ್ಲವೋ, ಇವುಗಳು ಅಪ್ರಸ್ತುತ. ಹಾಗಾಗಿ ಆ ಪ್ರಶ್ನೆಯನ್ನು ಇಲ್ಲಿ ಎತ್ತಬಾರದು ಅಂತ. ಇದೇ ಸಂದರ್ಭದಲ್ಲಿ ಇನ್ನೊಂದು ಜ್ಞಾಪಕವಾಗತ್ತೆ. ಸನ್ಮಾನ್ಯ DVG ಅವರು ರಾಮಾಯಣದ ಬಗ್ಗೆ ಬರೆಯುವಾಗ ಹನುಮಂತ ಅದು ಹೇಗೆ ಹಾರಿದ, ರಾವಣ ಹುಟ್ಟಿರೋ ದಿನಾಂಕ ಯಾವುದು, ರಾಮನದು ಇದ್ಯಾವುದು, ಹೀಗೆಲ್ಲ ಪ್ರಶ್ನೆ ಮಾಡೋರು ಸಾಕಷ್ಟು ಇದ್ದಾರೆ. ಅದರ ಬಗ್ಗೆ ನಂದೇನೂ ತಕರಾರಿಲ್ಲ. ಆದರೆ ಅವರುಗಳಿಗೂ ಸಹ ಒಂದು ಸ್ಥಳ ಇದೆ. ಎಲ್ಲಿ ಅಂದರೆ ತಹಸೀಲ್ದಾರರ ಆಫೀಸಿಗೆ ಹೋಗಿ ಕುಳಿತು ಕೆಲವು ವಿಷಯವನ್ನು ಅವರು ಅಧ್ಯಯನ ಮಾಡಬಹುದು, ನಂದೇನೂ ಅದಕ್ಕೆ ತಕರಾರಿಲ್ಲ. ಆದರೆ ರಾಮಾಯಣ ಅಧ್ಯಯನ ಮಾಡೋವರಿಗೆ ಇದು ವಿಷಯವಲ್ಲ ಅಂತ DVG ಅವರು ಬರೆದಿದ್ದಾರೆ. ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಬರೆದಿದ್ದಾರೆ ಅಂತ ಕಾಣುತ್ತೆ. ನಚಿಕೇತ ಯಮಲೋಕಕ್ಕೆ ಹೇಗೆ ಹೋದ ಹೇಳೋದನ್ನೇ ದೊಡ್ಡ ಚರ್ಚೆ ಅಲ್ಲ, ಪರಬ್ರಹ್ಮ ವಸ್ತುವಿನ ಬಗ್ಗೆ ಏನು ಅಂತ ಗ್ರಂಥ ಹೊರಟಿದೆ, ಅದು ಮುಖ್ಯ ಅಂತ ಬರಿತಾ ಇದ್ದಾರೆ. ಆಗ ನಚಿಕೇತ ಒಂದು ಉತ್ತರ ಕೊಡ್ತಾನೆ. ಅಪ್ಪ, ಏನು ದೀರ್ಘವಾದಂತಹ ಆಯುಷ್ಯ ಕೊಡ್ತೀಯ ಅಂತ ಹೇಳಿದೆಯಲ್ಲ, ನಂದು ಒಂದು ಪ್ರಶ್ನೆ ಇದೆ. ಅವನು ಬಾಲಕನಾದರೆ ಇವನು ಕಡಿಮೆ ಪ್ರಶ್ನೆ ಏನು ಮಾಡಿಲ್ಲ. ನೋಡು, ದೀರ್ಘವಾದ ಜೀವಿತದಲ್ಲಿ ಎಷ್ಟು ಕಷ್ಟಕೋಟಲೆಗಳು ಬರಬಹುದು, ಆ ಕಷ್ಟಕೋಟಗಳನ್ನು ಸಹಿಸೋದು ಹೇಗೆ, ಇಷ್ಟು ಕೇಳಿ ನನಗೆ ದೀರ್ಘವಾದಂತಹ ಆ ಆಯುಷ್ಯದಲ್ಲಿ ಇದೇ ಕಾಣಿಸತ್ತೆ, ದುಃಖವೇ ಕಾಣಿಸತ್ತೆ ಹೊರತು ನನಗೆ ಅದು ಬೇಡ ಅಂತ. ಅದರ ವಿವರಣೆಯನ್ನು ಎಷ್ಟು ಸೊಗಸಾಗಿ ನೀಡಿದ್ದಾರೆ ಅಂದರೆ, ನೋಡಿ, ಒಬ್ಬ ಬದುಕಿದ ಅಂತ ಇಟ್ಕೊಳ್ಳೋಣ, 1000 ವರ್ಷ ಬದುಕಿದ. 1000 ವರ್ಷ ಬದುಕಿದ ಅಂತ ಹೇಳಿದರೆ, ಅವನು ಮೊದಲು ಹುಟ್ಟಿ ಯುವಕನಾದಾಗ ಅವನಿಗೆ 100 ಎಕರೆ ಭೂಮಿ ಇತ್ತು ಅಂತ ಇಟ್ಕೊಳ್ಳೋಣ. ಅವನು 1000 ವರ್ಷ ಬದುಕಿದಾಗ ಅವನ ಮಕ್ಕಳು, ಅವನ ಮೊಮ್ಮಕ್ಕಳು, ಅವನ ಮರಿಮಕ್ಕಳು, ಆ ಮರಿಮಕ್ಕಳಿಗೆ ಮರಿಮಕ್ಕಳು, ಅಷ್ಟು 1000 ವರ್ಷ ಅಂತ ಹೇಳೋ ಹೊತ್ತಿಗೆ ಸಾಮಾನ್ಯ 20-30 ತಲೆಗಲೆಗೆ ಕಳೀಬಹುದು. ಅಂದರೆ ಈ ಮೊದಲು 1000 ಎಕರೆ ಇದ್ರೂ ಇವನು ಬದುಕಿರುವ ಕಾಲದಲ್ಲಿ ಆ 1000 ಎಕರೆ ಜಮೀನು ಏನಾಗಿರಬಹುದು, ಜೊತೆಗೆ ಎಷ್ಟು ಜನ ಮಕ್ಕಳು, ಮೊಮ್ಮಕ್ಕಳು, ಅವರ ಸಂಬಂಧಿಕರೆಲ್ಲ ಹೋಗಿರೋದನ್ನು ಅವನು ಕಣ್ಣಲ್ಲಿ ನೋಡಬೇಕಾದ ಪರಿಸ್ಥಿತಿ ಬರಬಹುದು. ಇದನ್ನು ನಾವು ಆಲೋಚನೆ ಮಾಡಬೇಕಲ್ವೇ? ಅಲ್ಲಿಗೆ ದೀರ್ಘವಾದಂತಹ ಈ ಆಯುಷ್ಯದಲ್ಲಿ ಏನು ತೊಂದರೆ ಇದೆ ಅಂತ ಕೇಳುವಂತಹ ನಚಿಕೇತನಿಗೆ ಈ ಹಿನ್ನೆಲೆ ಇದೆ. ನಾವೇ ಕುಳಿತು, ಅವನು ಇರಲಿ, ನಾವೇ ಕುಳಿತು ಆಲೋಚನೆ ಮಾಡೋಣ ಅಂತ ಅವರು ಬರೀತಾರೆ. ಹಾಗಾಗಿ ನಮಗೆ ಮಹಾಭಾರತ ಓದುವಾಗ ಕಾಣಿಸುತ್ತೆ, ಆ ಭೀಷ್ಮನಿಗೆ ಕೊನೆಯ ಕಾಲದಲ್ಲಿ ಎಲ್ಲರೂ ಅವನ ಮುಂದೆ ಬೆಳೆದಂತಹ ಮಕ್ಕಳು ಏನು ಯುದ್ಧ ಹೊಡ್ಕೊಳ್ತೇವೆ ಹಾಗೆ ಅಂತ ಶುರು ಮಾಡಿದ್ದಾರೆ. ಅವನಿಗೇನೇ ಸಾಕಾಗಿದೆ,
ಮೂರನೆಯ ತಲೆ, ನಾಲ್ಕನೆಯ ತಲೆಯನ್ನು ನೋಡುವಾಗಲೇ ಇನ್ನು 1000 ವರ್ಷ ಬದುಕಿ ಬಿಟ್ಟರೆ ನಮ್ಮ ಗುರುಗಳು ಹೇಳಿದಾಗಲೇ ಆ ಕಥೆ ಯಾರಿಗೂ ಬೇಡ ಅಂತ. ಇದು ಒಂದು ವಾಕ್ಯವನ್ನು ಇಟ್ಟುಕೊಂಡು ಅವರು ವಿವರವಾಗಿ ಬರೆಯುವಂತಹ ಒಂದು ಕ್ರಮ. ಅದೂ ಸಹ ಈ ಪ್ರಜ್ಞಾರಂಗ ಪುಸ್ತಕದಲ್ಲಿ ಇದೆ. ಇನ್ನೊಂದು, ಇದನ್ನು ನೀವು ಸಾಕಷ್ಟು ಸಾರಿ ಕೇಳಿರ್ತೀರಿ, ಈ ಅದ್ವೈತದಲ್ಲಿ ಮಿಥ್ಯೆ ಅಂತ ಒಂದು ಶಬ್ದ ಬರುತ್ತೆ. ಮಿಥ್ಯೆ ಅಂತ ಹೇಳುವುದಕ್ಕೆ ತಕ್ಷಣ ಕನ್ನಡದಲ್ಲಿ ಸುಳ್ಳು ಅಂತ ಅನುವಾದ ಮಾಡಿಬಿಡ್ತಾರೆ. ಆ ಸುಳ್ಳು ಅಂತ ಹೇಳೋದು ನಮಗೆ ಬಹಳ ತೊಂದರೆಯನ್ನು ಕೊಟ್ಬಿಡುತ್ತೆ ಆಮೇಲೆ. ಆದರೆ ಮಿಥ್ಯೆ ಅಂತ ಹೇಳೋದಕ್ಕೆ ಸರಿಯಾದ ಕನ್ನಡ ಪದ ಏನು ಅಂತ ಕೇಳಿದರೆ ಹುಸಿತೋರಿವಿಕೆ ಅಂತ ಕನ್ನಡವನ್ನು ಕೊಟ್ಟಿದ್ದಾರೆ. ಹುಸಿತೋರಿವಿಕೆ ಅಂತ. ಏನು ಹುಸಿತೋರಿವಿಕೆ ಅಂತ ಹೇಳಿದರೆ, ಹಗ್ಗವನ್ನು ನೋಡಿ ನಾವು ಸರ್ಪಾಂತ ಭ್ರಾಂತಿಗೊಳಗಾಗ್ತೇವಲ್ಲ, ಇದಕ್ಕೆ ಮಿಥ್ಯೆ ಅಂತ ಅದ್ವೈತಿಗಳು ಹೇಳ್ತಾರೆ. ಅಂದರೆ ಒಂದು ನಿಮಿಷ ನಿಂತು ವಿಚಾರ ಮಾಡಬೇಕು. ಆ ಹಗ್ಗದಲ್ಲಿ ಸರ್ಪ ತೋರಿದ ಆ ಕ್ಷಣ ಇದೆಯಲ್ಲ, ಆ ಸಮಯ ಇದೆಯಲ್ಲ, ಒಂದು 5 ನಿಮಿಷಗಳ ಕಾಲ ನಾವು ಹಾಗೆ ತಿಳಿದುಕೊಂಡಿದ್ದೇವೆ ಅಂತ ಭಾವಿಸ್ಕೊಳ್ಳೋಣ. ಆ 5 ನಿಮಿಷಗಳ ಕಾಲ ಅವನಿಗೆ ಏನು ತೋರಿದೆ? ಸರ್ಪ ತೋರಿದೆ. ಇದು ಏನು? ಮಿಥ್ಯೆ ಅಂತ ಶಬ್ದ ಬಳಸ್ತಾರೆ ಅದ್ವೈತಿಗಳು. ಅಂದರೆ ಇದೆಯಾ, ಇದು ಹಾವು, ಇದು ಸರ್ಪ, ಇದು ಹಗ್ಗ ಅಂತ ಗೊತ್ತಾದ ಮೇಲೆ ಇದು ಇಲ್ಲ. ಆದರೆ 5 ನಿಮಿಷಗಳ ಕಾಲ ಏನದು? ಸರ್ಪ. ಅದಕ್ಕೆ ಸಂಸ್ಕೃತದಲ್ಲಿ ಬಳಸ್ತಾರೆ ಸತ್ ಅಸತ್. ಸತ್ ಅಂದರೆ ಇರೋದು, ಅಸತ್ ಅಂದರೆ ಇಲ್ಲದೇ ಇರೋದು. ಆ ಕಾಲದಲ್ಲಿ ತೋರಿದೆಯಲ್ಲ ಸರ್ಪ, ಅದನ್ನು ನಾವು ಏನು ಅಂತ ಹೇಳೋಣ? ಅದು ಇದೆ ಅಂತ ಹೇಳೋಣವೋ ಇಲ್ಲ ಅಂತ ಹೇಳುವಣೋ? ಸಾಕಷ್ಟು ಚರ್ಚೆ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಚರ್ಚೆ ಮಾಡಿದ್ದು ಅನಿರ್ವಚನೀಯ ಅಂತ ಸಿದ್ಧಾಂತ ಮಾಡಿದೆ. ಇದನ್ನು ನಮ್ಮ ಹತ್ರ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಕೇಳಿದ್ರೆ 5 ನಿಮಿಷಗಳ ಕಾಲ ನಮಗೆ ಭಯವಾಗಿದ್ದವುದು ಆಗಿದೆ, ಆದ್ದರಿಂದ ಅದು ಇದೆ. ಆಮೇಲೆ ದೀಪವನ್ನು ತಂದು ನೋಡಿದಾಗ ಅದು ಸರ್ಪವಲ್ಲ ಅಂತ ಗೊತ್ತಾಗಿದೆ, ಅದು ಹಗ್ಗ ಅಂತ ಜ್ಞಾನ ಬಂದಿದೆ. ಈಗ ಇಲ್ಲ. ಅಲ್ಲಿಗೆ 5 ನಿಮಿಷಗಳ ಕಾಲ ಇದ್ದದ್ದು ಏನದು ಅಂತ ಹೇಳಬೇಕಾಯ್ತು. ಇದಕ್ಕೆ ಮಿಥ್ಯೆ ಅಂತ ಶಬ್ದವನ್ನು ಬಳಸ್ತಾರೆ. ಕನ್ನಡದಲ್ಲಿ ಸುಳ್ಳು ಹೇಳುವ ಶಬ್ದಕ್ಕೆ ಶಬ್ದದಿಂದ ಅನುವಾದ ಮಾಡೋದಿದೆಯಲ್ಲ, ಅತ್ಯಂತ ಭ್ರಮಜನಕ ಇದು. ಹಾಗಾಗಿ ಹುಸಿತೋರಿವಿಕೆ ಅಂತ, ಹುಸಿಯಾಗಿ ತೋರತ್ತೆ ಅಂತ, ಇದನ್ನೇ ಮೂಲವಾಗಿ ಇಟ್ಟುಕೊಂಡು ಅದ್ವೈತಿಗಳು ಈ ಜಗತ್ತು ಮಿಥ್ಯೆ ಅಂತ ಹೇಳ್ತಾರೆ. ಎಲ್ಲಿಯವರೆಗೆ ಪರಮಾತ್ಮನ ಜ್ಞಾನ ಬರುತ್ತೋ, ಎಲ್ಲಿಯವರೆಗೆ ನಮಗೆ ದೀಪ ತಂದು ತೋರಿಸಿ ಆಮೇಲೆ ಇದು ಹಗ್ಗ ಅಂತ ತಿಳಿಸುವವರೆಗೆ ಇದು ಸರ್ಪ ಅಂತ ಜ್ಞಾನವಿರುತ್ತೋ, ಹಾಗೆಯೇ ಪರಮಾತ್ಮನ ಜ್ಞಾನ ಅನುಭವ ಬರುವವರೆಗೂ ಸಹ ಈ ಜಗತ್ತು ನಮಗೆ ಸರ್ಪದಂತೆ ಗಟ್ಟಿಯಾಗಿ ಕುಳಿತಿದೆ. ಆ ಜ್ಞಾನ ಬಂದ ಮೇಲೆ ಹಗ್ಗದ ಜ್ಞಾನ ಬಂದ ಹಾಗೆಯೇ ಪರಮಾತ್ಮನ ಜ್ಞಾನವಾಗತ್ತೆ ಅಂತ ಮಿಥ್ಯೆಯನ್ನು ಇಟ್ಟುಕೊಂಡು ಹೊರಟಂತಹ ಒಂದು ವಾದ. ಇದರ ವಿವರಣೆಯನ್ನು ಕೊಟ್ಟಿದ್ದಾರೆ. ಮಿಥ್ಯೆ ಶಬ್ದಕ್ಕೆ ಈ ಶಬ್ದವನ್ನು ಬಳಸಿಕೊಂಡ್ರೆ ಮಾತ್ರ ನಮಗೆ ಭ್ರಮೆ ಆಗೋದಿಲ್ಲ ಅಂತ. ಕನ್ನಡದಲ್ಲಿಯೂ ಅಷ್ಟು ಸರಿಯಾದ ಒಂದು ಶಬ್ದದ ಬಳಕೆ ಮಾಡಬೇಕಲ್ಲ. ಇದ್ದಕ್ಕಿದ್ದಾಗ ಶಬ್ದವನ್ನು ಬಳಸಿದರೆ ಸುಳ್ಳು ಹೇಳುವುದನ್ನು ಎಷ್ಟು ಅನರ್ಥವಾಗುತ್ತೆ. ಸುಳ್ಳು ಅಂದರೆ ಸುಳ್ಳೇನೇ, ಅದು ಇಲ್ಲ ಅಂತಲೇ ಅರ್ಥ. ಹಾಗಾಗಿ ಮಿಥ್ಯಾ ಅಂತ ಹೇಳುವುದಕ್ಕೆ ಸುಳ್ಳು ಹೇಳುವುದು ಶುದ್ಧಾಂಗ ಸುಳ್ಳು ಅಂತ ಅವರು ಮಿಥ್ಯೆಯ ಬಗ್ಗೆ ನೀಡಿರುವಂತಹ ಒಂದು ಇದು. ಲೌಕಿಕ ನ್ಯಾಯಗಳು ಅಂತ ಒಂದು ಪುಸ್ತಕ. ಇದು 1959ರಲ್ಲಿ ಪ್ರಕಟವಾದದ್ದು. ನಾನು ಹುಟ್ಟಿ ಇನ್ನೂ 9 ವರ್ಷವಾಗಿತ್ತು ಅಷ್ಟೇ. ಹಾಗೆ ಬರೆದಂತಹ ಒಂದು ಸೊಗಸಾದ ಲೌಕಿಕ ನ್ಯಾಯಗಳು ಅಂತ. ಸಾಮಾನ್ಯ ಒಂದು 100 ನ್ಯಾಯಗಳಿವೆ. ಈ ನ್ಯಾಯಗಳ ವಿವರಣೆಯನ್ನು ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಇದನ್ನು ವಸ್ತುತಃ ಈ ಪುಸ್ತಕ ಈಗ ಉಪಲಬ್ಧಿ ಇಲ್ಲ. ನಾನು ಈಗಷ್ಟೇ ರಾಮಸ್ವಾಮಿಗಳ ಜೊತೆಗೆ ಮಾತನಾಡ್ತಾ ಇದ್ದೆ. ಇಂಥ ಪುಸ್ತಕಗಳು ನಮಗೆ ಈಗ ಉಪಲಬ್ಧಿ ಇಲ್ಲ, ಸಿಗಬೇಕಾಗಿದೆ. ಅದಕ್ಕೂ ನಾವು ಆಲೋಚನೆಯನ್ನು ಮಾಡಬೇಕು ಅಂತ. ಇಲ್ಲಿ ಒಂದು ಭೌತ ವಿಚಾರ ನ್ಯಾಯ ಅಂತ ಒಂದು ನ್ಯಾಯವನ್ನು ತೆಗೆದುಕೊಂಡಿದ್ದಾರೆ. ಏನದು ಭೌತ ವಿಚಾರ ನ್ಯಾಯ? ಅದು ಪ್ರಾಯ ನಮ್ಮ ಗುರುಗಳಂಥವರಿಗೆ ಎಲ್ಲೋ ಸಿಕ್ಕಿರಬೇಕು. ಅದು ವಿವರಣೆಯನ್ನು ಕೊಡ್ತಾರೆ. ಭೌತ ಅಂದರೆ ಭೂತ. ಭೂತ ಹಿಡಿದವನು
ಒಂದು ವಿಚಾರ ಸರಣಿಯನ್ನು ಹೇಗೆ ಮಾಡಿದ ಅಂತ. ಹೇಗಿದೆ ಅಂತಂದರೆ, ಆಗಿನ ಕಾಲದಲ್ಲಿ ರಾಜಗೃಹ ಇತ್ತು, ಹೋಗಿದ್ದಾನೆ. ರಾಜದ್ವಾರದಲ್ಲಿ ದೊಡ್ಡದಾದ ಆನೆ ನಿಂತಿತ್ತು. ಅವನು ನೋಡಿದಂತೆ, ಓಹೋ, ರಾಜದ್ವಾರದಲ್ಲಿ ಎಂತಹ ಅಂಧಕಾರ ನಿಂತು ಬಿಟ್ಟಿದೆಯಲ್ಲ ಅಂತ ಆನೆಯನ್ನು ನೋಡಿ ಅವನಿಗೆ ಅನಿಸ್ತಂತೆ. ಅವನಿಗೆ ಆನೆ ಮೊದಲನೇದಾಗಿ ಅಂಧಕಾರ ಅಂತ ಅನಿಸ್ತಂತೆ. ಆಮೇಲೆ ಯಾತಕ್ಕೆ ಅಷ್ಟೇ ಅಲ್ಲ, 2 ಹಲ್ಲುಗಳು ಕಾಣಿಸ್ತಾ ಇದೆಯಲ್ಲ, ಅವನಿಗೆ ಇನ್ನೂ ಸ್ವಲ್ಪ ತೋರ್ತಂತೆ. ಈ ಅಂಧಕಾರ 2 ಕಡೆ 2 ಮೂಲಂಗಿಯನ್ನು ಹೀಗೆ ಜೋಳಾಡಿಸ್ತಾ ಇದೆ ಅಂತ. ಸ್ವಲ್ಪ ಹೊತ್ತು ಮೇಲೆ, ಇಲ್ಲ, ಇದು ನೀರು ತುಂಬಿರುವಂತಹ ಮೋಡ ಇರಬೇಕು. ಯಾಕೆ ಅಂತ ಕೇಳಿದರೆ 2 ಕೊಕ್ಕರೆ ಕಾಣಿಸ್ತಾ ಇದೆ ಅಂತ 2ನೇ ಕ್ಷಣದಲ್ಲಿ ಕಾಣಲಿಕ್ಕೆ ಶುರುವಾಯ್ತಂತೆ ಅವನಿಗೆ. ಹಾಗಾಗಿ ಇದು ಅಂಧಕಾರ ಅಲ್ಲ, ಇದು ಮೋಡ, 2 ಕೊಕ್ಕರೆ ಹೀಗೆ ಜೋತಾಡ್ತಾ ಇದೆ ಅಂತ. ಆಮೇಲೆ ಅವನಿಗೆ 3ನೇದಾಗಿ ಕಾಣಿಸ್ತಂತೆ, ಇಲ್ಲ, ರಾಜದ್ವಾರೇ ಸ್ಮಶಾನೇಚ ಯಸ್ತಿಷ್ಠತಿ ಸಬಾಂಧವ ಅಂತ ಒಂದು ಉಕ್ತಿ ಇದೆ. ರಾಜದ್ವಾರದಲ್ಲಿ ಮತ್ತು ಸ್ಮಶಾನದಲ್ಲಿ ನಮಗೆ ಸಿಕ್ಕದವರು ಅವರು ಬಾಂಧವ ಅಂತ. ರಾಜದ್ವಾರದಲ್ಲಿ ನಿಂತಿದ್ದಾನೆ ಅಂತಂದರೆ ಇವನು ನನ್ನ ಮಿತ್ರ ಇರಬೇಕು ಅಂತ ಅನಿಸ್ತಂತೆ. ಹಾಗಾಗಿ ಇದು ನನ್ನ ಗೆಳೆಯ ಅಂತ 3ನೇ ಕ್ಷಣದಲ್ಲಿ ಅನಿಸ್ತಂತೆ. ಕೊನೆಗೆ, ಇಲ್ಲ, ಇದು ಯಾವುದೂ ಅಲ್ಲ, ಯಾವುದೋ ದೊಡ್ಡದಾದಂತಹ ಒಂದು ವಸ್ತುವಿನ ನೆರಳು ಅಂತ ನಿರ್ಣಯ ಮಾಡಿ ಪುನಃ ಅವನು ನಿರಾಕರಣೆ ಮಾಡ್ತಾನೆ ಅವನೇನೆ. ಇಲ್ಲ, ಏನಲ್ಲ, ಇದು ಆನೆ ಅಲ್ಲ ಅಂತ. ಯಾಕೆ ಆನೆ ಅಲ್ಲ ಅಂತ ಕೇಳಿದರೆ, ಈ ಆನೆ ಅವನು ಮೊದಲು ಆ 2 ಇದನ್ನು ನೋಡಿದ್ನಲ್ಲ, ಯಾವುದನ್ನು, ಬಿಳಿಯ ಅಂತ ಹಲ್ಲನ್ನು ನೋಡಿಕೊಂಡು ಅವನಿಗೆ ಮೂಲಂಗಿಯನ್ನು ಕಂಡ ಹಾಗೆ ಕಾಣಿಸ್ತಾ ಇತ್ತು. ಆದರೆ ಆಚೆಗೆ ಈಚೆಗೆ 2 ಕಿವಿ ಇದೆಯಲ್ಲ, ಅವನಿಗೆ ಅದು ಆಗ ಕಾಣಿಸ್ಲಿಕ್ಕೆ ಶುರುವಾಯಿತಂತೆ. 2 ಮೊರ ಅಂಧಕಾರಕ್ಕೆ ಇರೋದಿಲ್ಲ, ಕತ್ತಲೆಗೆ ಮೊರ ಎಲ್ಲಾದರೂ ಇರುತ್ತೆಯೇ, ಹಾಗಾಗಿ ಇದು ನಮಗೆ ಅಂಧಕಾರವಲ್ಲ ಅಂತ. 2ನೇದು ಮೋಡ ಅಂತ ಅವನಿಗೆ ಭಾವನೆ ಬಂದಿತ್ತು. ಇಲ್ಲ, ದೊಡ್ಡದಾದಂತಹ 4 ಕಂಬ ಕಾಣಿಸ್ತಾ ಇದೆ, ಈ 4 ಕಂಬ ಇರೋದರಿಂದ ಮೋಡಕ್ಕೆ ಕಂಬ ಇರೋದಿಲ್ಲ, ಆದ್ದರಿಂದ ಇದು ಮೋಡ ಅಲ್ಲ ಅಂತ ಮೋಡವನ್ನು ನಿರಾಕರಣೆ ಮಾಡಿದಂತೆ. ಆಮೇಲೆ ರಾಜದ್ವಾರೇ ಸ್ಮಶಾನೇಚ ಅಂತ ಹೇಳಿದ್ದಾರೆ. ಆದರೆ ಮಿತ್ರ ಆದರೆ ನನ್ನನ್ನು ದೊಣ್ಣೆ ಹಿಡ್ಕೊಂಡವನು ದೂರ ಮಾಡ್ತಾನೆಯೇ, ಯಾಕೆಂದ್ರೆ ಆ ಶುಂಡ ದಂಡ ಇದೆಯಲ್ಲ, ಆನೆ ಸೊಂಡ್ಲು, ಹೀಗೆ ಅವನಿಗೆ ದಂಡ ಕಂಡ ಕಾಣಿಸ್ತಾ ಇದೆ ಅಂತೆ. ಆದ್ದರಿಂದ ಇವನು ನನ್ನ ಮಿತ್ರನಂತೂ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನೆರಳು, ಇಲ್ಲಪ್ಪ, ದೊಡ್ಡದಾಗಿ ತಲೆ ಬುರುಡೆ ಬೀಳ್ತಾ ಇದೆ, ಆದ್ದರಿಂದ ಇದು ನೆರಳು ಅಲ್ಲ ಅಂತ ಹೀಗೆ ಕಲ್ಪನೆ ಮಾಡಿದಂತೆ. ಏನಾಗಿದೆ ಇಲ್ಲಿ, ಮೊದಲನೇದಾಗಿ ಆ ಕಿವಿಯನ್ನು ನೋಡಿ ಮೊರ ಅಂತ ಅನಿಸ್ಬಿಡ್ತಂತೆ ಅವನಿಗೆ. 2ನೇದಾಗಿ ಆ ಕಂಬ ಅಂತ ಹೇಳ್ಕೊಂಡಲ್ಲ, 4 ಕಾಲು ಅವನಿಗೆ ಕಂಬ ಕಂಡ ಕಾಣಿಸ್ತಾ ಇದೆ ಅಂತ ಭೂತ ಆವಿಷ್ಟನಾದವನಿಗೆ. 3ನೇದಾಗಿ ಆ ಸೊಂಡೆಲು ಇದೆಯಲ್ಲ, ಅದು ದೊಣ್ಣೆ ಕಾಣಿಸ್ತಾ ಇದೆ ಅಂತೆ, ದೊಣ್ಣೆ ಆಗಿ. 4ನೇದಾಗಿ ನೆರಳು ತಲೆಬುರುಡೆ ಉದುರಿಸ್ತಾ ಇದೆಯಲ್ಲ ಅಂತ, ಅದು ಲದ್ದಿ ಹಾಕ್ತಾ ಇದೆಯಲ್ಲ, ಆದ್ದರಿಂದ ಇದು ನೆರಳಲ್ಲ ಅಂತ ಒಬ್ಬ ಭೂತಾವಿಷ್ಟನಾದವನ ವಿಚಾರಧಾರೆಗೆ ಭೌತ ವಿಚಾರನ್ಯಾಯ ಅಂತ ಇರೋದಿಷ್ಟೇನೆ. ಇದಕ್ಕೆ ಇಷ್ಟು ಕಲ್ಪನೆಯನ್ನು ಮಾಡಬೇಕಾಗಿದೆ. ಇದನ್ನು ಈ ಪುಸ್ತಕದಲ್ಲಿ ಸೊಗಸಾಗಿ ವಿವರಣೆಯನ್ನು ಮಾಡಿದ್ದಾರೆ. ಇನ್ನೊಂದು ಸಂಕ್ಷೇಪವಾದ ನ್ಯಾಯ ಕೊಟ್ಟಿದ್ದಾರೆ, ಕಫೋಣಿ ಗುಡನ್ಯಾಯ ಅಂತ. ಏನು ಹಾಗಂದರೆ, ಸಂಸ್ಕೃತದಲ್ಲಿ ಇದಕ್ಕೆ ಕಫೋಣಿ ಅಂತ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಬೆಲ್ಲವನ್ನು ಮೆತ್ತಿಕೊಳ್ಳೋಣ, ಪ್ರಯತ್ನ ಮಾಡಿ ನೋಡಿ. ಬೇಕಾದರೆ ಬಹಳ ಹತ್ತಿರ ಇದೆ, ನಮ್ಮ ನಾಲಿಗೆಯಿಂದ ಅದನ್ನು ನೆಕ್ಲಿಕ್ಕೆ ಆಗೋದಿಲ್ಲ. ಕಫೋಣಿಗೂ ನೋಡಿ, ಅದು ಪ್ರಯತ್ನ ಮಾಡಿ ನೋಡ್ತಾ ಇದ್ದಾರೆ. ನೇರವಾಗಿ ಹತ್ತಿರದಲ್ಲಿಯೇ ಇದೆ, ನಮಗೆ ಬಹಳ ಹತ್ತಿರದಲ್ಲಿಯೇ ಕೆಲಸ ಇನ್ನೇನು ಸಿದ್ಧವಾಗೋಗುತ್ತೆ, ಇಲ್ಲೇ ಇದೆ ಆಗ್ಬಿಡುತ್ತೆ ಅಂತ, ಆದರೆ ಆಗ್ತಾ ಇಲ್ಲ. ಹೇಳುವಾಗ ಈ ನ್ಯಾಯವನ್ನು ಬಳಸ್ತಾರೆ, ಕಫೋಣಿ ಗುಡ ನ್ಯಾಯ ಅಂತ. ಇಷ್ಟು ಹತ್ತಿರದಲ್ಲೇ ಇದೆ ಬೆಲ್ಲ, ಆದರೆ ನಾಲಿಗೆಯಿಂದ ನೆಕ್ಲಿಕ್ಕೆ ಆಗೋದಿಲ್ಲ, ಅದು ನೆಕ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಕಫೋಣಿ ಗುಡ ನ್ಯಾಯ ಅಂತ
ಕೊಟ್ಟಿದ್ದಾರೆ. ಈ ನ್ಯಾಯವನ್ನು ಕೇಳಿದಾಗಲೇ ನಮಗೆ ನಗು ಬರುತ್ತೆ. ಈ ಥರದ ನಗು ಬರುವಂತಹ ನ್ಯಾಯಗಳು ನೂರಾರು ನ್ಯಾಯಗಳು ಇಲ್ಲಿ ಇವೆ. ಇದು ಈ ಲೌಕಿಕ ನ್ಯಾಯಗಳ ಒಂದು ವಿಶೇಷ. ನಮ್ಮ ಕೊನೆಯ ಅಂದರೆ ಅವರು ಲೇಖನಗಳನ್ನೆಲ್ಲ ಇದನ್ನು ಬರೆಯುವಾಗ ಆಧುನಿಕ ಸಾಹಿತ್ಯದಲ್ಲಿ ಅದ್ವೈತ ಅಂತ ಒಂದು ಲೇಖನವನ್ನು ಬರೆದಿದ್ದಾರೆ. ಅದು ವಿಶೇಷವಾಗಿ ಡಿ ವಿ ಜಿಯವರ ಸಾಹಿತ್ಯವನ್ನು ಕುರಿತು ಬರೆದಂತಹ ಲೇಖನ. ಅದರಲ್ಲಿ ಕೊನೆಗೆ ಒಂದು ಮಾತನ್ನು ಅವರು ಬರೀತಾರೆ, ಭಗವಂತನಿಗೆ ಅರ್ಪಿಸಿದ ಹಾರ ಔಷಧಿಯ ಅಂಗಡಿಯಂತೆ ಅಂತ. ಏನು ಹಾಗೆಂದರೆ, ಡಿ ವಿ ಜಿಯವರ ಬಗ್ಗೆ ಎಲ್ಲವನ್ನು ಬರಿತಾ ಅವರಿಗೆ ಯಾವ ಮತ ಅಭಿನಿವೇಶವಿರಲಿಲ್ಲ. ಅದ್ವೈತವಾಗಿರಲಿ, ವಿಶಿಷ್ಟಾದ್ವೈತವಾಗಿರಲಿ, ದ್ವೈತವಾಗಿರಲಿ, ಎಲ್ಲವೂ ಸಹ ಆಯಾ ಹಂತದಲ್ಲಿ ಸರಿಯಾಗಿಯೇ ಇವೆ. ಭಗವಂತನಿಗೆ ಒಂದು ಹಾರವನ್ನು ಅರ್ಪಿಸಿದ್ದೇವೆ. ಆ ಹಾರವನ್ನು ಅರ್ಪಿಸಿದಾಗ ಯಾವ ಹೂವು ಮೇಲೆ ಕೆಳಗೆ ಅಂತ ಯಾರೂ ಭಾವಿಸೋದಿಲ್ಲ. ಆಯಾ ಹಂತದಲ್ಲಿ ಅದು ಸರಿಯಾದದ್ದು ಅಂತ ಹೇಳೋದಕ್ಕೆ ನಮ್ಮ ಗುರುಗಳು ಕೊಟ್ಟಂತಹ ಒಂದು ಉದಾಹರಣೆ. ಅದಕ್ಕೆ ಔಷಧಿಯ ಅಂಗಡಿಯನ್ನು ಕೊಟ್ಟರು. ಔಷಧಿಯ ಅಂಗಡಿಯಲ್ಲಿ ನಾನಾ ರೀತಿಯ ಔಷಧಗಳಿರ್ತವೆ, ನಾನಾ ರೋಗಗಳಿಗೆ ಬರ್ತವೆ. ಹಾಗೆಯೇ ನಮ್ಮ ಮತಗಳೂ ಸಹ ಅವರವರ ಅಧಿಕಾರಕ್ಕೆ ಅನುಗುಣವಾಗಿ ಯಾವುದನ್ನು ಬೇಕಾದ್ರೂ ಆಯ್ಕೆ ಮಾಡಿಕೊಳ್ಬಹುದು. ಎಲ್ಲ ರೋಗಕ್ಕೆ ಒಂದೇ ಔಷಧಿ ಅಲ್ಲ, ಬೇರೆ ಬೇರೆಯ ರೋಗಕ್ಕೆ ಬೇರೆ ಬೇರೆಯ ಔಷಧಿ. ನಾನಾ ಔಷಧಿಗಳು ನಾನಾ ರೋಗಕ್ಕೆ ಹೇಗೆ ಕಾರಣವೋ ಹಾಗೆಯೇ ಇಲ್ಲಿಯೂ ಸಹ ಈ ನಾನಾ ಮತಗಳ ಏನಿವೆ ಇವುಗಳನ್ನು ನಾವು ಸಮನ್ವಯ ಮಾಡಿಕೊಳ್ಬೇಕೇ ಹೊರತುನು ಏನ್ರಿ ಈ ಔಷಧಿಯನ್ನು ಇಟ್ಟಿದ್ದೀರಿ, ಈ ಔಷಧಿಯನ್ನು ಇಟ್ಟಿದ್ದೀರಿ ಅಂತ ಔಷಧಿಯ ಅಂಗಡಿಯವನ ಹತ್ತಿರ ಕಲಹವನ್ನು ಕಾಯುವುದು ಎಷ್ಟು ಬುದ್ಧಿಗೇಡಿತನವೋ ಅಷ್ಟೇ ಬುದ್ಧಿಗೇಡಿತನ. ಈ ಸಮನ್ವಯ ದೃಷ್ಟಿಯನ್ನು ಇಟ್ಕೊಂಡವರು ಸನ್ಮಾನ್ಯ ಡಿ ವಿ ಜಿಯವರು ಅಂತ ಅವರ ಲೇಖನವನ್ನು ಅವರು ಮುಗಿಸ್ತಾರೆ. ಇದು ಡಿ ವಿ ಜಿಯವರ ಬಗ್ಗೆ ಅವರಿಗೆ ಇರುವಂತಹ ಒಂದು ಅಪಾರವಾದ ಶ್ರದ್ಧೆ ಮತ್ತು ಅವರಷ್ಟು ಚೆನ್ನಾಗಿ ಪರಿಚಯ ಅಂದರೆ ರಂಗನಾಥ್ ಶರ್ಮರಿಗೂ ಮತ್ತು ಡಿ ವಿ ಜಿಯವರಿಗೂ ಇರುವಂತಹ ಸಂಬಂಧವನ್ನು ನಾನು ಹೇಳೋದಕ್ಕೆ ಸಮರ್ಥನಲ್ಲ. ಹಿರಿಯರಾದಂತಹ ರಾಮಸ್ವಾಮಿಗಳು ಸಾಕ್ಷಾತ್ತಾಗಿ ನೋಡಿದಂಥವರು. ಅಂತಹ ಒಂದು ಸಂಬಂಧ ಅವರದ್ದು. ಒಂದು ವಿಷಯವನ್ನು ನಿರೂಪಣೆಯನ್ನು ಮಾಡುವ ಕ್ರಮ ಹೇಗಿರುತ್ತೆ, ನಾನು ಒಂದು ಶಾಸ್ತ್ರೀಯವಾದ ಕ್ರಮವನ್ನು ಹಿಂದೆ ಹೇಳಿದೆ, ಇನ್ನೊಂದು ನಮಗೆ ಪ್ರತಿನಿತ್ಯ ವ್ಯವಹಾರದಲ್ಲಿ ಬರುವಂತಹದ್ದು. ಆದರೆ ಅದು ಮಹಾಭಾಷ್ಯದಲ್ಲೇ ಹೇಳಿದ್ದಾರೆ, ಆದರೆ ನಮಗೆ ಸಂದರ್ಭದಲ್ಲಿ ಅದರ ಜ್ಞಾಪಕ ಬರೋದಿಲ್ಲ. ಒಂದು ವಸ್ತು ಇರುತ್ತೆ, ಈ ಒಂದು ವಸ್ತು ಇರುವಾಗ ಇದು ನನ್ನದು ಅಂತ ಆಗುವುದು ಯಾವಾಗ? ನೋಡೋದಕ್ಕೆ ಬಹಳ ಚಿಕ್ಕ ವಿಷಯ. ಈಗ ಇಲ್ಲಿ ಒಂದು ಪುಸ್ತಕವನ್ನು ಇರುತ್ತೆ, ಈ ಪುಸ್ತಕವನ್ನು ನನಗೆ ನೀಡಬೇಕು ಅಂತ ಇಲ್ಲಿ ತಂದಿಟ್ಟಿದ್ದಾರೆ ಅಂತ ನಾವು ಭಾವಿಸ್ಕೊಳ್ಳೋಣ. ಈ ನನಗೆ ನೀಡುವವರಿಗೂ ಸಹ ಈ ಪುಸ್ತಕ ಈ ಕಾರ್ಯಕ್ರಮದ ನಿರ್ವಾಹಕರಿಗೆ ಸೇರಿದ್ದು. ನನಗೆ ಭಾಷಣ ಮುಗಿದ ಮೇಲೆ ಈ ಪುಸ್ತಕವನ್ನು ನೀಡಿದರು ಅಂತ ಭಾವಿಸೋಣ. ಆ ಪುಸ್ತಕ ಆಗ ಯಾರಿಗೆ ಸೇರಿದ್ದು? ಅದು ನನಗೆ ಸೇರಿದ್ದು. ಅಂದರೆ 5 ನಿಮಿಷದ ಹಿಂದೆ ಈ ಪುಸ್ತಕ ಈ ಕಾರ್ಯಕ್ರಮದವರಿಗೆ ಸೇರಿದ್ದು. 5 ನಿಮಿಷದ ನಂತರ ಈ ಪುಸ್ತಕ ನನಗೆ ಸೇರಿದ್ದು. ಹೀಗೆ ವಿಭಾಗ ಸಹಜವಾಗಿ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಇದು ನಾವು ಪ್ರತಿನಿತ್ಯ ವ್ಯವಹಾರದಲ್ಲಿ ಮಾಡ್ತೇವೆ. ಹೇಗಾಯಿತು? ಈ ತರಹದ ಒಬ್ಬನ ವಸ್ತು ಇನ್ನೊಬ್ಬನದು ಅಂತ ಆಗುವಾಗ ಎಷ್ಟು ಕ್ರಮದಿಂದ ಆಗಬಹುದು ಲೆಕ್ಕ ಮಾಡಿದ್ದಾನೆ ಭಗವಾನ್ ಪತಂಜಲಿ. ಆ ಪತಂಜಲಿ ಲೆಕ್ಕ ಮಾಡಿರೋದನ್ನು ನಮ್ಮ ಗುರುಗಳು ವಿವರಣೆಯನ್ನು ಮಾಡಿದ್ದಾರೆ. ಏನಂದರೆ, ಮೊದಲನೇದಾಗಿ ನಾವು ಅಂಗಡಿಗೆ ಹೋಗಿ ತಗೊಂಡು ಬರ್ತೇವೆ. ದುಡ್ಡು ಕೊಟ್ಟು ತಗೊಂಡು ತಕ್ಷಣ ಅದು ಏನಾಗತ್ತೆ? ನನ್ನದು. ಈ ಬಟ್ಟೆ ಅಂಗಡಿಯಲ್ಲಿ ಇರುವವರೆಗೆ ಅಂಗಡಿಯವನದು. ನಾನು ದುಡ್ಡು ಕೊಟ್ಟು ಹೊರಗೆ ಬಂದ ತಕ್ಷಣ ಈ ವಸ್ತ್ರ ನನ್ನದು. ಅಂದರೆ
ನಾನು ದುಡ್ಡು ಕೊಟ್ಟು, ಇದಕ್ಕೆ ಕ್ರಯಣ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ, ನಾವು ಕೊಂಡುಕೊಳ್ಳುವುದು ಅಂತ ಹೇಳ್ತೇವಲ್ಲ, ಈ ಕೊಂಡುಕೊಳ್ಳುವುದು ಒಂದು ಸಂಬಂಧ. ಇದು ಇದ್ದಾಗ ಇದು ಬೇರ್ಪಡತ್ತೆ. ಮೊದಲು ಅಂಗಡಿಯವನದಾಗಿತ್ತು, ಆಮೇಲೆ ಇದು ನನ್ನದಾಯಿತು. ಇನ್ನೊಂದು, ಕಳ್ಳ ಅಪಹರಿಸೇ ಬಿಡ್ತಾನೆ, ನನ್ನ ಜೋಬಿನಲ್ಲಿ ಇರುವವರೆಗೆ ಅದು ನನ್ನದು, ಅವನು ಅಪಹರಿಸಿದ ಮೇಲೆ ಅವನದು ಆಗೋಯ್ತದು. ಹಾಗಾಗಿ ಚೌರ್ಯದಿಂದಲೂ ಸಹ ಒಬ್ಬನ ಸ್ವತ್ತು ಇನ್ನೊಬ್ಬನ ಸ್ವತ್ತು ಆಗಬಹುದು. ಅಪಹರಣಾತ್, ಕ್ರಯಣಾತ್, ಅಪಹರಣಾತ್ ಅಂತ. ಇನ್ನೊಂದು, ನಾವು ಕೇಳಿ ತೆಗೆದುಕೋಬಹುದು. ಸ್ವಾಮಿ ನನಗಿದು ಇಲ್ಲ, ನನಗೆ ಕೊಡಿ ಅಂತ ಕೇಳಿದಾಗ ನಾವು ಕೇಳ್ತೇವೆ, ಅವರು ಕೊಡ್ತಾರೆ. ಅಂದರೆ ಕೇಳಿ ತೆಗೆದುಕೊಂಡಾಗ ಆ ಕೊಡುವವರೆಗೆ ಅವನದು, ಕೊಟ್ಟ ಮೇಲೆ ಇವನದು. ಹಾಗಾಗಿ ಯಾಚಾಯಾಹ, ನಾವು ಯಾಚನಾತ್, ನಾವು ಬೇಡಿದಾಗಲೂ ಸಹ ಅದರ ಸಂಬಂಧ ಕಳಿಸಿ ಇನ್ನೊಬ್ಬರ ಸಂಬಂಧವನ್ನು ಪಡೆಯುತ್ತೆ. ಇನ್ನೊಂದು ವಿನಿಮಯ, ಪ್ರಾಚೀನ ಕಾಲದಲ್ಲಿ ಇತ್ತು, ಈಗಲೂ ಇದೆ ಸಾಮಾನ್ಯವಾಗಿ. ನನ್ನ ಹತ್ತಿರ ಗೋಧಿ ಇಲ್ಲ ಅಂತ ಹೇಳಿದರೆ ನಾನು 10 kg ಅಕ್ಕಿಯನ್ನು ಕೊಟ್ಟು 10 kg ಗೋಧಿಯನ್ನು ತೆಗೆದುಕೊಂಡು ಬರ್ತೇನೆ ನಾನು. ಇದು ವಿನಿಮಯ. ಹೀಗೆ ಈ 4 ರೀತಿಯ ಸಂಬಂಧದಿಂದ ಮಾತ್ರ ಬೇರೆಯವರ ಸ್ವತ್ತು ನಮ್ಮ ಸ್ವತ್ತಾಗಬಹುದು. ಇದು ಪತಂಜಲಿಯು ನಿರ್ಣಯಿಸಿದಂತಹ ಒಂದು ವಿವೇಕ. ಈ ವಿವೇಕವನ್ನು ಸೊಗಸಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಒಬ್ಬರ ಸ್ವತ್ತು ಇನ್ನೊಬ್ಬರ ಸ್ವತ್ತಾಗುವಾಗ ಈ 4ರಲ್ಲಿ ಒಂದಾಗಿರಬೇಕು. ನೋಡಿ ಶಾಸ್ತ್ರದ ಚಿಂತನೆಯ ಕ್ರಮ ಹೇಗೆ ಇರುತ್ತೆ ಅಂತ. ಹೀಗಿದ್ದಾಗ ಆ ಸ್ವತ್ತು ಬೇರೆ ವಿರುದ್ಧ ಆಗತ್ತೆ. ಇದು ಒಂದು ಶಾಸ್ತ್ರೀಯ ಚಿಂತನದ ಒಂದು ಕ್ರಮ. ಇನ್ನು 10 ನಿಮಿಷಗಳಿವೆ. ನಾನು ಹೆಚ್ಚು ಶಾಸ್ತ್ರೀಯ ವಿಷಯವನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ, ಆದರೆ ಉಲ್ಲೇಖ ಮಾಡಲೇಬೇಕಾಗಿದೆ ಕೆಲವು ವಿಷಯವನ್ನು. ಅವರ ಚಿಂತನ ಕ್ರಮ, ಭಾಗವತವನ್ನು ನಾವೆಲ್ಲರೂ ಓದ್ತೇವೆ, ಎಲ್ಲರ ಕಥೆಯನ್ನು ಕೇಳ್ತೇವೆ. ಆದರೆ ಆ ಕಥೆಯನ್ನು ಕೇಳಿದಾಗ ತೋರುವ ಒಂದು ವಿಲಕ್ಷಣತೆ ಇದೆಯಲ್ಲ, ಅದನ್ನು ನಾವು ನಮ್ಮ ಗುರುಗಳಲ್ಲೇ ನೋಡಬೇಕು. ಧ್ರುವನ ಕತೆ ಯಾರು ಕೇಳಿಲ್ಲ? ಅವನ ತಂದೆ ಹೆಸರು ಉತ್ತಾನಪಾದ, ಸುನೀತಿ ಮತ್ತು ಸುರುಚಿ ಇಬ್ಬರು ಮಕ್ಕಳು. ಹೌದು, ಅಲ್ಲ, ಇವನು ಉತ್ತಾನಪಾದನಿಗೆ ಹೆಂಡತಿಯರು, ಕ್ಷಮಿಸಿ, ಹೆಂಡತಿಯರು ಸುರುಚಿ ಮತ್ತು ಸುನೀತಿ. ಒಬ್ಬ ಸುರುಚಿಯಲ್ಲಿ ಹುಟ್ಟಿದವನು ಉತ್ತಮ, ಸುನೀತಿಯಲ್ಲಿ ಹುಟ್ಟಿದವನು ಧ್ರುವ. ಇದು ಕಥೆ ಮುಂದುವರಿಯುತ್ತೆ. ಈ ಕಥೆಯನ್ನು ನಾವು ಹೇಳಬೇಕಾಗಿಲ್ಲ, ಇದು ನಮಗೆ ಕಥೆಯಾಗಿ ತೋರುತ್ತೆ. ಆದರೆ ನಮ್ಮ ಗುರುಗಳಿಗೂ ತೋರಿದೆ ಕಥೆಯನ್ನು ಕೇಳಿದ ಮೇಲೆ. ಅಪ್ಪ, ಸಂಸ್ಕೃತದಲ್ಲಿ ಉತ್ತಾನಪಾದ ಅಂತಂದರೆ ಕಾಲ್ ಮೇಲ್ ಮಾಡಿ ನಿಂತ್ಕೊಂಡವನು ಅಂತ ಅರ್ಥವಾಗತ್ತೆ. ಶಬ್ದದ ಅರ್ಥ ಉತ್ತಾನ ಅಂದರೆ ಮೇಲ್ ಮಾಡೋದು ಅಂತ ಅರ್ಥ, ಉತ್ತಾನಪಾದ ಅಂತ. ಅಲ್ಲ ರೀ, ಯಾರಾದರೂ ಇಂಥ ಹೆಸರನ್ನು ಇಟ್ಕೊಳ್ತಾರನ್ರಿ? ಉತ್ತಾನಪಾದ ಅಂತ ಯಾರಾದರೂ ಇಟ್ಕೊಳ್ತಾರಾ? ನೋಡಿ, ಪ್ರಪಂಚ ಹೇಗಾಗಿದೆ ಅಂತಂದರೆ, ಯಾವ ಪರಬ್ರಹ್ಮ ವಸ್ತುವನ್ನು ನಿತ್ಯ ಅಂತ ತಿಳ್ಕೊಳ್ಬೇಕಾಗಿತ್ತೋ ಅದು ಇಲ್ಲ ಅಂತ ಭಾವಿಸ್ಕೊಂಡಿದ್ದೇವೆ. ಯಾವುದು ಅನಿತ್ಯ ಅಂತಿದೆಯೋ ಈ ಜಗತ್ತು, ಅದನ್ನು ನಿತ್ಯ ಅಂತ ಭಾವಿಸ್ಕೊಂಡು ಆಲಂಗಿಸ್ಕೊಂಡು ಕೂತ್ಕೊಂಡಿದ್ದೇವೆ. ಈ ವಿವೇಕದ ಹಿಂದೆ ಮುಂದಾಗೋದಿದೆಯಲ್ಲ, ಅವನೇ ಉತ್ತಾನಪಾದ ಸ್ವಾಮಿ. ನಾವೆಲ್ಲರೂ ಉತ್ತಾನಪಾದರೆ. ಬರೀ ಅವನು ಮಾತ್ರ ಅಲ್ಲ, ಯಾರು ಈ ವಿವೇಕವನ್ನು ಪಡೆದಿಲ್ವೋ, ಹಿಂದೆ ಮುಂದಾಗಿ ಅಂದರೆ ನಾವೆಲ್ಲ ಈಗ ಕುಳಿತವ್ರು ನನ್ನನ್ನು ಸೇರಿ ಎಲ್ಲರೂ ಸಹ ಉತ್ತಾನಪಾದರು ಅಂತ ಹೇಳೋದಕ್ಕೆ ತೊಂದರೆ ಇಲ್ಲ. ಹಾಗೆಯೇ ಇಬ್ಬರು ಹೆಂಡಂದಿರು, ಸುರುಚಿ ಮತ್ತು ಸುನೀತಿ. ನಮಗೆ ಈ ಪ್ರಾಪಂಚಿಕ ವಿಷಯದಲ್ಲಿ ರುಚಿ ಹೆಚ್ಚು. ಆ ರುಚಿಯಲ್ಲಿ ಹುಟ್ಟಿದಂತಹ ಮಗ ಉತ್ತಮನಾಗಿಯೇ ಕಾಣಿಸ್ತಾನೆ ಸ್ವಾಮಿ. ಹಾಗಾಗಿ ಈ ಪ್ರಾಪಂಚಿಕ ವಿಷಯದಲ್ಲಿ ನಮಗೆ ಅಭಿಲಾಷೆ ಸುರುಚಿಯಲ್ಲಿ, ಅಲ್ಲಿ ಹುಟ್ಟಿದಂತಹ ಆನಂದ ಉತ್ತಮ ಅಂತ ಭಾವಿಸ್ತೇವೆ. ಆದರೆ ಸುನೀತಿಯಲ್ಲಿ ಹುಟ್ಟಿರುವಂತಹದ್ದು ಧ್ರುವ, ನಿಶ್ಚಯವಾದಂಥದ್ದು. ಆದರೆ ಆ ಧ್ರುವದ ಬಗ್ಗೆ ನಾವು ಆಲೋಚನೆಯನ್ನು ಮಾಡೋದಿಲ್ಲ. ಉತ್ತಾನಪಾದ ಧ್ರುವನನ್ನು ದೂರ ತಳ್ಳಿದ. ಎಂತಹ ಈ ಕಥೆಯ ಹಿನ್ನೆಲೆ ಎಷ್ಟು ಸೊಗಸಾಗಿ ಅವರು ಯಾವಾಗಲೂ ಒಂದು ಭಾಷಣ ಮಾಡುವಾಗಲೂ ಹೇಳಿದ್ರು. ಅವರು
ಪ್ರಾಚೀನರ ಹೆಸರು ಹೇಗಿಡ್ತಾರೆ ನೋಡಿದ್ದೇನೆಯ, ಹಿರಣ್ಯಾಕ್ಷ ಅಂತ. ಅವನಿಗೆ ಯಾವಾಗಲೂ ಸಹ ಹಿರಣ್ಯಾಕ್ಷ ಅಂದರೆ, ಹಿರಣ್ಯ ಅಂತಂದರೆ ದುಡ್ಡು, ದುಡ್ಡಿನ ಮೇಲೆ ಕಣ್ಣು. ಹೇಗೆ ಹೆಸರಿಟ್ಕೊಂಡಿದ್ದಾನೆ ನೋಡಪ್ಪ, ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಒಬ್ಬೊಬ್ಬರ ಹೆಸರೇನೆ ನಮಗೆ ಎಷ್ಟು ಸೊಗಸಾಗಿ ತೋರಿಸತ್ತೆ ಅಂತ. ಹೀಗೆ ಪ್ರತಿಯೊಂದನ್ನು ಅವರು ಯಾವುದೋ ಆಲೋಚನೆ ಮಾಡದೆ ತಗೊಳ್ಳೋ ಪ್ರಶ್ನೆನೇ ಇರಲಿಲ್ಲ. ಹೀಗೆ ಆಲೋಚನೆ ಮಾಡುವಂತಹ ಒಂದು ಕ್ರಮ. ಅವರು ಭಾಗವತವನ್ನು ಓದಿದ್ರಂತೆ. ಅದು ಓದುವುದಕ್ಕಿಂತ ಮೊದಲು ಒಂದು ವಾದವನ್ನು, ಅಂದರೆ ಈಗಲೂ ಇದೆ ಆ ವಾದ, ಈ ಶ್ರೀಮದ್ ಭಾಗವತವನ್ನು ಬರೆದವರು ಯಾರು, ವ್ಯಾಸರ ಅಥವಾ ಭಿನ್ನರ ಅಂತ. ಭಿನ್ನರು ಅಂತ ಹೇಳುವಾಗ ಬೋಪದೇವ ಅಂತ ಒಬ್ಬ ದೊಡ್ಡ ವಿದ್ವಾಂಸ, ಅವನು ವೈಯಾಕರಣನೂ ಹೌದು, ದೊಡ್ಡ ವಿದ್ವಾಂಸನೂ ಹೌದು. ಸಾಮಾನ್ಯವಾಗಿ ಈ ಎರಡು ಚರ್ಚೆ ಇಂದಿಗೂ ಇದೆ. ಈ ಶ್ರೀಮದ್ ಭಾಗವತವನ್ನು, ವಿಷ್ಣು ಶ್ರೀಮದ್ ಭಾಗವತವನ್ನು ಬರೆದವನು ವ್ಯಾಸ ಅಂತ ಕೆಲವರು, ಬೋಪದೇವ ಅಂತ ಕೆಲವರು. ಇದನ್ನು ನಾನು ಮೊದಲು ಕೇಳಿದ್ದೆ. ಆದರೆ ಶ್ರೀಧರೀಯ ವ್ಯಾಖ್ಯಾನ ಸಹಿತವಾಗಿ ಸಂಪೂರ್ಣ ಅಂತ ನಾನು ಹೇಳಬೇಕಾಗಿಲ್ಲ, ನಮ್ಮ ಗುರುಗಳು ಓದಿದ್ದಾರೆ ಅಂತ ಸಂಪೂರ್ಣ ಓದಿದ್ದಾರೆ ಅಂತ. ಅವರು ಪೂರ್ತಿಯಾಗಿ ಓದಿದ ಮೇಲೆ ಆ ಪುಸ್ತಕದ ಮೇಲೇ ಒಂದು ಶ್ಲೋಕವನ್ನು ಬರೆದಿಟ್ಟಿದ್ದು. ನಾನು ಆ ಶ್ಲೋಕವನ್ನು ನೋಡಿದ್ದೇನೆ. ಅವರು ಏನು ಬರೆದಿದ್ದಾರೆ, ವ್ಯಾಸೋವ ವ್ಯಾಸ ತಾತೋವ ಬ್ರಹ್ಮಾವ ಬ್ರಹ್ಮವಿತ್ ಕವಿ ಸಂಪ್ರಣಿನ್ಯೇ ಭಾಗವತಂ ಬೋಪದೇವೋ ನಕರ್ಹಿಚಿತು. ನನಗೆ ಓದಿದ ಮೇಲೆ ಒಂದು ನಿರ್ಣಯವಾಗಿದೆ, ವ್ಯಾಸರಾಗಿರಬಹುದು, ವ್ಯಾಸರ ತಂದೆಯಾದ ಪರಾಶರರಾಗಿರಬಹುದು, ಇಲ್ಲ ಸಾಕ್ಷಾತ್ ಬ್ರಹ್ಮನೋ ಅಥವಾ ಜೀವನ ಮುಕ್ತನೋ ಬ್ರಹ್ಮವಿತ್ ಕವಿ, ಇವರ ಯಾರಾದರೂ ಬರೆದಿರಬಹುದೇ ಹೊರತುನು ಯಾರಿಗೆ ಪರಮಾತ್ಮನ ಅನುಭವವಾಗಿದೆಯೋ ಅಂಥವರು ಬರೆದಿರೋದೇ ಹೊರತುನು ಖಂಡಿತವಾಗಿಯೂ ಬೋಪದೇವ ಬರದಿಲ್ಲ. ಬೋಪದೇವೋ ನಕರ್ಹಿಚಿತು. ಅವರ ಶ್ರೀಮದ್ ಭಾಗವತ ಪುಸ್ತಕದ ಮೇಲೆ ತೀರ್ಪು ಬರೆದಿಟ್ಟಿದ್ದಾರೆ ಹೀಗೆ ಅಂತ. ಇದು ಅವರ ಒಂದು ಓದುವಿಕೆಯ ಲಕ್ಷಣ. ಇನ್ನೊಂದು ವಿಷಯ, ಆ ವಿಷಯವನ್ನು ನಾನು ಅಂದರೆ ಶಿರೋನಾಮವನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಅದರ ಬಗ್ಗೆ ದೀರ್ಘವಾದ ಲೇಖನವನ್ನು ಉತ್ಥಾನದಲ್ಲಿಯೇ ಬರೆದು ಕೊನೆಗೆ ಒಂದು ಕನ್ನಡ ಪದ್ಯವನ್ನು ಅವರು ಬರೆದಿದ್ದಾರೆ. ಇಂದಿಗೂ ಇನ್ನೂ ಹೆಚ್ಚು ಪ್ರಸ್ತುತವಾಗಿರೋದು. ಅಚ್ಚಿನ ಮೊಳೆಯುಂಟು ವೆಚ್ಚಕ್ಕೆ ಹೊನ್ನುಂಟು ಹುಚ್ಚು ಹುಚ್ಚಾಗಿ ಬರೆಯುತ್ತ ಜನತೆಯಳು ಕಿಚ್ಚು ಹಚ್ಚೆಂದ ಮರ್ಮಜ್ಞ. ಇನ್ನೊಂದು ಸಾರ ಹೇಳ್ತಾನೆ, ಆಗ ಅಚ್ಚಿನ ಮೊಳೆ, ಈಗಲೂ ಇದೆಯಾ ಮೊಳೆ, ಈ ಕಾಲ ಹೋಗಿದೆ ಅಂತ ಕಾಣುತ್ತೆ ಈಗ. ಆಗಿನ ಇದು ಅಚ್ಚಿನ ಮೊಳೆಯುಂಟು ವೆಚ್ಚಕ್ಕೆ ಹೊನ್ನುಂಟು ಹುಚ್ಚು ಹುಚ್ಚಾಗಿ ಬರೆಯುತ್ತ ಜನತೆಯಳು ಕಿಚ್ಚು ಹಚ್ಚೆಂದು ಮರ್ಮಜ್ಞ ಅಂತ ಅವರು 1984ನೇ ಇಸ್ವಿಯಲ್ಲಿ ಬರೆದಂತಹ ಲೇಖನದ ಕೊನೆಯ ಇದು. ಅಲ್ಲಿ ಬರೆಯುವಾಗ ಕೊನೆಗೆ ಒಂದು ಸಂಸ್ಕೃತ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ. ಇದು ಪ್ರಸಿದ್ಧವಾದ ಶ್ಲೋಕ. ಘಟಂ ಬಿಂದ್ಯಾತ್ ಪಟಂ ಛಿಂದ್ಯಾತ್ ಕುರ್ಯಾದ್ ರಾಸಬರೋಹಣಂ ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ. ನಿಮಗೆ ಯಾರಾದರೂ ಪ್ರಸಿದ್ಧವಾಗಬೇಕು ಅಂತ ಇದೆಯಾ, ಬಹಳ ಸುಲಭವಾದ ಮಾರ್ಗ ಪ್ರಾಚೀನರೇ ತೋರಿಸ್ಕೊಟ್ಟಿದ್ದಾರೆ ನೋಡಿ. ಏನಂದರೆ, ಯಾರಾದರೂ ನೀರನ್ನು ನಲ್ಲಿಯಿಂದ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಒಂದು ಒಳ್ಳೆಯ ಕಲ್ಲನ್ನು ತೆಗೆದು ಒಡೆದ್ರೆ ತತ್ಕ್ಷಣ ಅದು ಮಣ್ಣಿಂದಾದರೆ ಒಡೆದೇ ಹೋಗುತ್ತೆ, ಸಾಮಾನ್ಯದ್ದಾದರೆ ತೂತು ಬಿದ್ದು ನೀರು ಬೀಳತ್ತೆ. ಆಗ ಸುತ್ತಲಿರೋರು ಎಲ್ಲರೂ ನೋಡ್ತಾರೆ, ಯಾನಪ್ಪ ಇವನು ಅಂತ, ಕೊಲ್ಲು ಹೊಡೆದು ಬೃಹಸ್ಪತಿ ಅಂತ ಅವನಿಗೆ ಪರಿಚಯವಾಗುತ್ತೆ. ಅಲ್ಲಿವರೆಗೆ ಅವನ ಪರಿಚಯ ಯಾರಿಗೂ ಇರಲಿಲ್ಲ. ಭಾಳ ಸುಲಭವಾದ ಕೆಲಸ. ಇಲ್ಲ, ದಾರಿಯಲ್ಲಿ ಹೋಗ್ತಾ ಇರುವಾಗ ನನಗೇನಾಗಿದೆ ಏನಿಲ್ಲ ಅಂತ ಹೇಳಿ ಇಡೀ ತನ್ನ ಬಟ್ಟೆಯನ್ನು ಹರಿದು ನಿಂತುಬಿಟ್ಟ ಮಾರ್ಗ ಮಧ್ಯದಲ್ಲಿ. ಆಗ ಹೋಗುವವರು ಸಾವಿರಾರು ಜನ ನೋಡ್ತಾರೆ, ಏನಪ್ಪ ಇವನು ಅಂತ. ಆ 5 ಕ್ಷಣದ ಹಿಂದೆ ಅವನು ಯಾರು ಅಂತ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯಿತು. ಇದು ನೋಡಿ ಸುಲಭವಾದ ಉಪಾಯ. ಇದೂ ಆಗಲಿಲ್ಲ ಅಂದ್ರೆ ಆಗಿನ ಕಾಲದಲ್ಲಿ ಸಾಕಷ್ಟು ಕತ್ತೆಗಳು ಸಿಗ್ತಾ ಇದ್ವು, ಇನ್ನೇನು ಸಿಗಲಿಲ್ಲ, ಸ್ಕೂಟ್ರ್ ಗೀಟ್ರ್ ಇರಲಿಲ್ವಲ್ಲ. ಕುರಿಯಾದ್ ರಾಸಬರೋಹಣಂ ಅಂತ ಕತ್ತೆ ಮಾಲೆ ಎತ್ತು ಹೊರಟಾಗಿ ಎಲ್ಲರೂ ಸಹ ಹೀಗೆ ಕನ್ನಡಕವನ್ನು ತೆಗೆದು ಪ್ರತಿಯೊಬ್ಬರೂ ಸಹ ನೋಡ್ತಾರೆ, ಅಬ್ಬಾ ಇವನಪ್ಪ ಪರಾಕ್ರಮಿ ಅಂದರೆ ಅಂತ. ಇದು ನಮ್ಮ ಪ್ರಾಚೀನ ಶ್ಲೋಕ. ಘಟಂ ಬಿಂದ್ಯಾತ್ ಪಟಂ ಛಿಂದ್ಯಾತ್ ಕುರ್ಯಾದ್ ರಾಸಬರೋಹಣಂ ಏನಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋಭವ ಅಂತ ಈ ಶ್ಲೋಕ ಹೇಳಿದ್ದೇನೆ. ಇಂದಿನ ಕಾಲಕ್ಕೆ ಅದು ಎಷ್ಟು ಪ್ರಸ್ತುತವಾಗಿದೆ ಅಂತ ಹೇಳೋದು ನೀವು ಅದನ್ನು
ಎಣಿಕೆ ಮಾಡಿ ತೆಗೆದುಕೋಬಹುದು. ಇದಿಷ್ಟು ಅವರ ಒಂದು ಶಾಸ್ತ್ರೀಯವಾದ ವಿಷಯ. ಸನ್ಮಾನ್ಯ ಶತಾವಧಾನಿಗಳು ನಮ್ಮ ಮುಂದೆ ಬರ್ತಾ ಇದ್ದಾರೆ. ಹಾಗಾಗಿ ವಿಷಯಕ್ಕೆ ಸರಿಯಾಗಿ ಪ್ರವೇಶ. ದೊಡ್ಡದಾಗಿ ಒಂದು ಚರ್ಚೆ ನಡೀತು. ಶಾಸ್ತ್ರೀಯವಾದ ಚರ್ಚೆಗಳು ಆಗಿನ ಕಾಲದಲ್ಲಿ ನಡೆದಿವೆ. ನಾನು ಓದುತ್ತಿರುವ ಕಾಲದಲ್ಲೇ ಸನ್ಮಾನ್ಯ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳಿಗೂ ಮತ್ತು ನಮ್ಮ ಗುರುಗಳಿಗೂ ದೀರ್ಘವಾದಂತಹ ವಾದ ವಿವಾದ ನಡೀತು. ಅದು ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿಯೂ ಸಹ ಪ್ರಕಟವಾಯಿತು, ಇದರ ಧಾರಾ ರೂಪದಲ್ಲಿ. ಅದಾದ ಮೇಲೆ ಇನ್ನೊಂದು ಪುಸ್ತಕವನ್ನು ಬರೆದರು. ಅಂದರೆ ಪುಸ್ತಕ ಅಂತಂದರೆ ಲೇಖನವನ್ನು ಬರೆದರು. ಆ ಲೇಖನವನ್ನು ಬರೆದುಕೊಂಡು ಹೋದಾಗ ಆ ವ್ಯಕ್ತಿ ತೀವ್ರ ಅಸ್ವಸ್ಥರಾಗಿದ್ದರು ಅಂತ ಅವರು ಹೇಳ್ತಾರೆ. ಸೆಡಿಯಾಪ್ ಕೃಷ್ಣ ಭಟ್ಟರ ಬಗ್ಗೆ ಇಡೀ ಕನ್ನಡ ಲೋಕದಲ್ಲಿ ಬಹಳ ಉನ್ನತವಾದ ಸ್ಥಾನ ಇದೆ. ನಮ್ಮ ಗುರುಗಳು ಅವರ ಬಗ್ಗೆ ಬರೆಯುವಾಗ ಅವರ ಹತ್ತಿರ ಹೋಗಿ ನಾನೂ ಸಹ ಅನೇಕ ಬೆಳಕನ್ನು ಇದೇ ಶಬ್ದ ಬಳಸಿದ್ದಾರೆ, ಅನೇಕ ಬೆಳಕನ್ನು ನಾನು ಅವರ ಹತ್ರ ಕಂಡಿದ್ದೇನೆ ಅಂತ. ಅಂತಹ ಪಾಂಡಿತ್ಯ, ಅಂತಹ ಸಜ್ಜನಿಕೆ ಅವರಲ್ಲಿ ಇತ್ತು ಅಂತ. ನಾನು ಅವರನ್ನು ನೋಡಿಲ್ಲ, ಸೆಡಿಯಾಪ್ ಕೃಷ್ಣ ಭಟ್ರನ್ನು. ಆದರೆ ಶಾಸ್ತ್ರೀಯವಾದ ವಿಷಯ ಬಂದಾಗ ಅವರ ಸೌಜನ್ಯ ಇದು ಒಂದು ಬೇರೆ. ಆದರೆ ಶಾಸ್ತ್ರೀಯ ವಿಷಯ ಬಂದಾಗ ಅದು ಏನು ಅಂತ ಸರಿಯಾಗಿ ತಿಳಿದುಕೊಳ್ಳಬೇಕು, ಅದು ತಿಳಿಸಬೇಕು ಅಂತ ಹೇಳೋದು ಆಗಿನ ಕಾಲದವರ ಒಂದು ಸಿದ್ಧಾಂತ. ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮುಚ್ಚು ಮರೆ ಇದು ಯಾವುದೂ ಇರೋದಿಲ್ಲ. ಅದರ ಬಗ್ಗೆ ಒಂದು ಚಿಂತನೆ ಹೊರಟಿದೆ. ಯಾಕೆ ಅಂದರೆ ಇವರು ತೀನಂಶೆಯವರು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಒಂದು ವಾಕ್ಯವನ್ನು ಬರೀತಾರೆ. ಈ ಧ್ವನಿ, ನಿನ್ನೆ ನಾನು ಹೇಳಿದ್ನಲ್ಲ ಧ್ವನಿ ಅಥವಾ ವ್ಯಂಗ್ಯಾರ್ಥ ಅಂತ, ಈ ಧ್ವನಿ ಇದೆಯಾ ಇಲ್ವಾ ಅಂತ ಹೇಳೋದನ್ನು ಮತ ಹಾಕಿ ನಿರ್ಣಯ ಮಾಡೋದಲ್ಲ. ಇದು ಇದೆ ಅಂತಂದರೆ ಇದೆ. ಅದಕ್ಕೋಸ್ಕರ ನಾವು ಈಗಿನ ಕಾಲದಲ್ಲಿ ಓಟ್ ಹಾಕ್ತೇವಲ್ಲ, ಓಟಿನಿಂದ ನಿರ್ಣಯ ಮಾಡುವಂತಹ ವಿಷಯ. ಅವರು ಓಟು ಅಂತ ಬರೆದಿಲ್ಲ, ಅವರು ಮತ ಅಂತ ಶಬ್ದ ಬಳಸಿ ಮತವನ್ನು ಹಾಕಿ ಧ್ವನಿ ಇದೆಯೋ ಇಲ್ಲವೋ ಅಂತ ನಿರ್ಣಯ ಮಾಡೋದಲ್ಲ ಅಂತ ಒಂದು ವಾಕ್ಯವನ್ನು ಬರೆದಿದ್ದಾರೆ. ಹಾಗೆಯೇ ಇಲ್ಲಿ ಒಂದು ಚರ್ಚೆಯನ್ನು ಮಾಡಿದ್ದಾರೆ. ಸೆಡಿಯಾಪು ಅವರ ಒಂದು ಸಂಕ್ಷಿಪ್ತವಾದ ವಾದ ಏನಿದೆ, ಕನ್ನಡದಲ್ಲಿ ಇಂದ ಅಂತ ಒಂದು ವಿಭಕ್ತಿಯನ್ನು ಬಳಸ್ತೇವೆ ನಾವು. ಮರದಿಂದ ಹಣ್ಣು ಬಿತ್ತು, ಕೊಡಲಿಯಿಂದ ಮರವನ್ನು ಕಡಿದ, ಎರಡೂ ಕಡೆಗೂ ಸಹ ಇದು ಇಂದ ಅಂತ ಪ್ರಯೋಗ ಇದೆ. ಅಷ್ಟನೇ ಅಲ್ಲದೆ ಅವನಿಂದ ಕಾವ್ಯವು ವಿರಚಿತ ಆಯಿತು ಅಂತಲೂ ಬೇರೆ ಇದೆ. ಪಂಪನಿಂದ ಕಾವ್ಯವು ವಿರಚಿತ ಅಂತ ಹೇಳಿದಾಗ ಇಲ್ಲಿಯೂ ಸಹ ನಮಗೆ ಇಂದ ಅಂತ ಪ್ರತ್ಯಯ ಇದೆ. ಆದರೆ ಇಲ್ಲೆಲ್ಲ ಕಡೆ ನಮಗೆ ವಿಶೇಷವಾಗಿ ಸಂಸ್ಕೃತ ವ್ಯಾಕರಣ ಗಂಧ ಇದ್ದವರಿಗೆ ತಕ್ಷಣ ಇದು ಬೇರೆ ಅಂತ ಗೊತ್ತಾಗ್ಬಿಡತ್ತೆ. ಆದರೆ ಅವರು ಒಂದು ವಾದವನ್ನು ಮಂಡಿಸಿದ್ದಾರೆ. ಈ ಕನ್ನಡದಲ್ಲಿ ಇಂದ ಅಂತ ಹೇಳುವಂತಹ ತೃತೀಯ ವಿಭಕ್ತಿಯ ಅರ್ಥ ಬೇಕಾಗಿಲ್ಲ, ಪಂಚಮಿಯಿಂದಲೇ ಎಲ್ಲ ನಿರ್ವಹಣೆಯೂ ಆಗತ್ತೆ ಅಂತ ಅವರ ವಾದದ ಸಾರ. ದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಅಂದರೆ ಅವರ ವಾದದ ಸಾರ ಇಷ್ಟು. ಅಂದರೆ ಎಲ್ಲ ಕಡೆಗೂ ಮರದಿಂದ ಹಣ್ಣು ಬೀಳತ್ತೆ, ಕೊಡಲಿಯಿಂದ ಮರವನ್ನು ಕಡಿಯುತ್ತಾನೆ, ಇವು ಎಲ್ಲ ಕಡೆಗೂ ಸಹ ಇಂದ. ಹಾಗೆಯೇ ನಾವು ಪಂಪನಿಂದ ರಚಿತವಾಯಿತು, ಪಂಪನಿಂದ ಕಾವ್ಯ ರಚಿತ, ಇಂತಹ ಕಡೆಯೂ ಸಹ ನಾವು ಪಂಚಮಿಯಿಂದಲೇ ನಿರ್ವಹಣೆ ಮಾಡಬಹುದು ಅಂಥೇಳಿ ಒಂದು ವಾಕ್ಯವನ್ನು ಬರೀತಾರೆ. ಇಂದ ಎಂಬ ಶಬ್ದದಲ್ಲಿ ಕರ್ತೃವಿನ ಅರ್ಥವನ್ನು ತೆಗೆದು ಹಾಕಿಬಿಡಬಹುದು ಅಂತ ಒಂದು ವಾಕ್ಯವನ್ನು ಅವರು ಬಳಸಿದ್ದಾರೆ ಅಂತ ಇವರು ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಇವರು ಬರೆಯುವಾಗ ಎಷ್ಟು ಉದಾಹರಣೆ, ಎಷ್ಟು ಇದನ್ನು ಸೊಗಸಾಗಿ ಕೊಟ್ಟಿದ್ದಾರೆ ಅಂತ ಕೇಳಿದರೆ, ನೋಡಿ ಸ್ವಾಮಿ, ಇದೇ ವಾಕ್ಯಗಳನ್ನು ತೆಗೆದುಕೊಳ್ಳೋಣ. ಪಂಪನಿಂದ ಕಾವ್ಯ ವಿರಚಿತ ಅಥವಾ ಪಂಪನಿಂದ ಕಾವ್ಯ ರಚಿಸಲ್ಪಟ್ಟಿದೆ. ಈ ಪ್ರಯೋಗ ಸ್ವಲ್ಪ ವಿರಳ, ಆದರೆ ಈ ರೀತಿಯ ಪ್ರಯೋಗವೂ ಕನ್ನಡದಲ್ಲಿ ಇದೆ. ಇಲ್ಲಿ ಈ ಇಂದ ಅಂತ ಇದೆಯಲ್ಲ,
ಈ ಇಂದ ಅಂತ ಹೇಳೋದಕ್ಕೆ ಕರ್ತ ಅಂತ ಅರ್ಥ ಹೇಳೋದಕ್ಕೆ ಸಾಧ್ಯವೋ ಇಲ್ಲವೋ ಅಂತ ಸ್ವಲ್ಪ ನಾವು ಆಲೋಚನೆ ಮಾಡೋಣ ಅಂತ. ಹೇಗೆ ಅವರ ಆಲೋಚನಾ ಕ್ರಮ? ಒಬ್ಬ ಹುಡುಗ ಪ್ರಶ್ನೆಯನ್ನು ಮಾಡಿದ, ಈ ಕಾವ್ಯವನ್ನು ರಚಿಸಿದವನು ಯಾರು? ಪಂಪನಿಂದ ಇದು ರಚಿತ ಅಂತ ಉತ್ತರ ಬಂತು. ಅವನು ಪುನಃ ಪ್ರಶ್ನೆ ಮಾಡೋದಿಲ್ಲ. ಅವನು ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳಿದ ತಕ್ಷಣ ಅವನ ಪ್ರಶ್ನೆ ಏನಿತ್ತು? ಕರ್ತೃವಿನ ಬಗ್ಗೆ ಜಿಜ್ಞಾಸೆ ಇತ್ತು. ಪಂಪನಿಂದ ಇದು ರಚಿತ ಅಂತ ಹೇಳಿದ ತಕ್ಷಣ ಅವನು ಸುಮ್ಮನಾಗ್ಬಿಟ್ಟ. ಅಲ್ಲಿಗೆ ಈ ಇಂದ ಏನನ್ನು ಬೋಧಿಸಿ ಅಂತ ನಾವು ಹೇಳಬೇಕು? ಕರ್ತೃ ಅಂತ ತಾನೇ ಹೇಳಲೇಬೇಕು. ನಿನ್ನಿಂದ ಈ ಕೆಲಸ ಆಗೋದಿಲ್ಲ, ನಿನ್ನಿಂದ ಈ ಕೆಲಸ ಆಗೋದಿಲ್ಲ, ಅಥವಾ ನಿನ್ನಿಂದ ಈ ಕೆಲಸ ಆಗುತ್ತದೆ. ಒಬ್ಬ ಪ್ರಶ್ನೆಯನ್ನು ಮಾಡಿದ, ಯಾರಿಂದ ಈ ಕೆಲಸವಾಗತ್ತೆ? ನಿನ್ನಿಂದ ಈ ಕೆಲಸವಾಗತ್ತೆ ಅಂತ ಅಂದು ಉತ್ತರ ಕೊಟ್ಟ ಮೇಲೆ ಪುನಃ ಯಾರಿಂದ ಅಂತ ಕೇಳೋದಿಲ್ಲ. ಯಾತಕ್ಕೆ ಅಂತ ಮಾಡಬಹುದು ಅಷ್ಟೇ ಹೊರತು ಯಾರಿಂದ ಅಂತಿಲ್ಲ. ಹಾಗಾಗಿ ನೀವು ಇಂದ ಅಂತ ಹೇಳುವುದರಿಂದ ಕರ್ತೃರ್ಥವನ್ನೇ ಹೇಗೆ ಬೇರ್ಪಡಿಸ್ತೀರಿ? ಇದು ಇರುವುದಲ್ವೇ? ಇದ್ದ ವಿಷಯವನ್ನೇ ಹೇಳೋದಕ್ಕೆ ನೀವು ಕರ್ಮಣಿ ಪ್ರಯೋಗ ಬಹಳ ವಿರಳ ಅಂತ ಹೇಳಬಹುದು ಅಂತ ಹೇಳಿದರು. ಆದರೆ ಸಾಕಷ್ಟು ಈ ನಮ್ಮ ಸಂಸ್ಕೃತದ ತಪ್ರತ್ಯ ಅಂತ ಶಬ್ದ ಬಳಸಿದಾಗ ಆ ಇಂದ ಅಂತ ಬಳಸಬೇಕಾಗತ್ತೆ ಅಂತ ಸಾಕಷ್ಟು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಡಿಮೆ ಇದೆ ಅಂತ ವ್ಯಾಕರಣವನ್ನು ಬಿಡಬಾರದು. ಅದಕ್ಕೆ ಒಂದು ಉದಾಹರಣೆಯನ್ನು ಅವರು ಕೊಟ್ಟಿದ್ದಾರೆ. ಆನೆಕಾಲು ರೋಗ ಬರುವುದು ಬಹಳ ವಿರಳ. ಆದರೆ ವೈದ್ಯಶಾಸ್ತ್ರವನ್ನು ಬರೀಲಿಕ್ಕೆ ಹೊರಟವನು ಆನೆಕಾಲು ರೋಗದ ಲಕ್ಷಣವನ್ನು ಹೇಳಿ ಅದಕ್ಕೆ ಪರಿಹಾರ ಹೇಳತಕ್ಕದ್ದು ಅದು ಅವನ ಕರ್ತವ್ಯ. ಅರೆ ವೈಯಾಕರಣ ಅಂತ ಅವನು ವ್ಯಾಕರಣ ಬರೀಲಿಕ್ಕೆ ಹೊರಟಾಗ ಎಲ್ಲಿಯೋ ಪ್ರಯೋಗವಿದೆ ಅಂತ ಅದನ್ನು ಬಿಡೋದಕ್ಕೆ ಹೇಗೆ? ಬಿಡೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇದು ತೃತೀಯಾ ವಿಭಕ್ತಿಗೆ ಕರ್ತೃವಿನ ಅರ್ಥ ಇಲ್ಲ ಅಂತ ಹೇಳುವುದು ಸರಿಯಾದದ್ದು ಅಲ್ಲ. ಇನ್ನೂ ಒಂದು ಉದಾಹರಣೆ ಕೊಡಬಹುದು ಅಂತ ಅವರು ಕೊಡ್ತಾರೆ. ಒಬ್ಬ ಯಜಮಾನನು ಸೇವಕನಿಂದ ತೆಂಗಿನ ಕಾಯನ್ನು ಕೀಳಿಸುತ್ತಾನೆ. ಸಾಮಾನ್ಯದ ವಾಕ್ಯ. ಯಜಮಾನನು ಸೇವಕನಿಂದ ತೆಂಗಿನಕಾಯಿಯನ್ನು ಕೀಳಿಸುತ್ತಾನೆ. ಪ್ರಶ್ನೆ ಏನಿರುತ್ತೆ? ಯಾರಿಂದ ತೆಂಗಿನಕಾಯಿಯನ್ನು ಕೀಳಿಸಿದ? ಸೇವಕನಿಂದ. ಇಲ್ಲಿ ಯಾವುದು ಸ್ವಾಮಿ ಇದು? ಇದು ವಸ್ತುತಃ ಕರ್ತರಿ ಪ್ರಯೋಗ. ಇದು ಸ್ವಲ್ಪ ನೆಂತ ಪ್ರಯೋಗ ಅಂತಿದೆ. ಕರ್ತರಿ ಪ್ರಯೋಗದಲ್ಲಿಯೂ ಸಹ ಕರ್ತೃವಿನ ಮೇಲೆ ತೃತೀಯ ಬಂದಿದೆ. ತೃತೀಯಕ್ಕೆ ಕರ್ತೃ ಅರ್ಥ ಇದೆ. ಇದು ಒಂದು ವಿಷಯ. ಇನ್ನೊಂದು ವಿಷಯ, ಅದು ಹೇಗೆ ಬಂದಿದೆಯೋ ಗೊತ್ತಿಲ್ಲ. ಕನ್ನಡದವರು ಇದ್ದರೆ ನನ್ನ ಕ್ಷಮಿಸಬೇಕು. ಆದರೆ ಕನ್ನಡ ಭಾಷೆಯಲ್ಲಿ ಒಂದು ಸಾಮಾನ್ಯ ಸಂಸ್ಕೃತವರು ಹೆಚ್ಚು ಜನ ತಿಳ್ಕೊಂಡಿದ್ದಾರೆ. ಕರ್ತೃವಿನ ಅರ್ಥದಲ್ಲಿ ಪ್ರಥಮಾ ವಿಭಕ್ತಿ ಬರುತ್ತೆ ಅಂತ ಒಂದು ದೊಡ್ಡ ಭ್ರಾಂತಿ ತಲೆಯಲ್ಲಿ ಕೂತ್ಬಿಟ್ಟಿದೆ. ಬಾಲಕನು ಶಾಲೆಗೆ ಹೋಗುತ್ತಾನೆ. ಇಲ್ಲಿ ಬಾಲಕನು ಅಂತ ಹೇಳೋದು ಕರ್ತ ತಾನೇ, ಆದ್ದರಿಂದ ಪ್ರಥಮಾ ವಿಭಕ್ತಿ ಬಂದಿದೆ ಅಂತ. ವೈಯಾಕರಣರು ಯಾರೂ ಒಪ್ಪೋದಿಲ್ಲ. ಕನ್ನಡ ವೈಯಾಕರಣರು ಒಪ್ಪೋದಿಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ ಆ ಶ್ಲೋಕವನ್ನು. ನಾವು ಒಪ್ಪೋದಿಲ್ಲ. ನಮಗೆ ಕರ್ತ ಅಂತ ಇರುವಾಗ ತೃತೀಯ ಬರಬೇಕು. ನಮ್ಮಲ್ಲಿ ಇರೋದು ಕರ್ತೃಕರಣಯೋಸ್ತೃತೀಯ ಅಂತ. ಯಾವಾಗ ಕ್ರಿಯಾಪದ ಹೋಗುತ್ತಾನೆ ಅಂತ ಹೇಳೋದು ಹೇಳಿಬಿಟ್ಟಿದೆಯೋ ಅದನ್ನು ಮತ್ತೆ ಹೇಳೋದಕ್ಕೆ ಇಲ್ಲೊಂದು ವಿಭಕ್ತಿ ಬರೋದಿಲ್ಲ. ಅದು ನಮಗೆ ಪ್ರಾತಿಪದಿಕಾರ್ಥೇ ಪ್ರಥಮ ಅಂತ. ನಾನು ಅದನ್ನು ಹೆಚ್ಚಿಗೆ ವಿವರಿಸೋದಿಲ್ಲ, ಯಾಕೆಂದರೆ ದೊಡ್ಡ ವಿಷಯ. ಆದರೆ ಬಾಲಕನು ಶಾಲೆಗೆ ಹೋಗುತ್ತಾನೆ, ಈ ಪ್ರಥಮ ವಿಭಕ್ತಿ ಕರ್ತೃವನ್ನು ಬೋಧಿಸೋದಿಲ್ಲ. ಹೋಗುತ್ತಾನೆ ಹೇಳುವ ಕ್ರಿಯಾಪದ ಮಾತ್ರ ಬೋಧಿಸತ್ತೆ. ಹಾಗಾಗಿ ಪ್ರಥಮ ವಿಭಕ್ತಿಗೆ ಕರ್ತೃ ಅರ್ಥವಲ್ಲ. ಕರ್ತೃವಿಗೆ ಬರಬೇಕಾದದ್ದೇ ತೃತೀಯ. ಅಂತಹ ತೃತೀಯಕ್ಕೇನೆ ನೀವು ಕರ್ತೃರ್ಥವೇ ಇಲ್ಲ ಅಂತಂದುಬಿಟ್ರೆ ಇಡೀ ವ್ಯಾಕರಣವೇ ಗೊದಲೆದ್ದು ಹೋಗುತ್ತಲ್ವೇ ಅಂತ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಇನ್ನು ಒಂದು ವಿಷಯವನ್ನು ಹೇಳಿ ಮುಗಿಸ್ತೇನೆ. ಸ್ವಲ್ಪ ಶಾಸ್ತ್ರೀಯ ವಿಷಯ ಬಂದಾಗ ಹೀಗೆ ಅನಿಸ್ಬಿಡತ್ತೆ. ಹಾಗೆಯೇ ಷಷ್ಠಿ ಒಂದಿದೆ. ರಾಮನ ಪುಸ್ತಕ ಅಂದರೆ ಅದು ಕಾರಕ ಅಲ್ಲ ಅಂತ. ಕಾರಕ ಅಂದರೆ ನಾನು ಸ್ವಲ್ಪ ಒಂದೆರಡು ಮಾತು ಹೇಳ್ಬಿಡ್ತೇನೆ. ಕ್ರಿಯೆಯೊಡನೆ ಸಂಬಂಧ ಹೊಂದಿಬಿಟ್ರೆ ಅದಕ್ಕೆ ಕಾರಕ ಅಂತ ಹೇಳ್ತಾರೆ. ಬಾಲಕನು ಹೋಗುತ್ತಾನೆ, ಕ್ರಿಯೆಯಲ್ಲಿ ಅನ್ವಯ ಆಯಿತು, ಬಾಲಕ ಕರ್ತನ ಆಗಿಬಿಟ್ಟ. ಆದರೆ ರಾಮನ ಪುಸ್ತಕ ಅಂತ ಹೇಳಿದಾಗ ರಾಮನಿಗೆ ಕ್ರಿಯೆಯಲ್ಲಿ ಅನ್ವಯ ಇಲ್ಲ, ಪುಸ್ತಕದಲ್ಲಿ ಅನ್ವಯ. ಹಾಗೆ ರಾಮನ ಪುಸ್ತಕ ಇದು ಕಾರಕವಲ್ಲ, ಇದು ಸಂಬಂಧಾರ್ಥೇ ಷಷ್ಠಿ ಅಂತ. ಆದರೆ ನಾವು ಸಂಸ್ಕೃತದವರೂ ಸಹ ಷಷ್ಠಿಗೆ ಕಾರಕತ್ವ ಇದೆ ಅಂತ ಹೇಳ್ತೇವೆ. ಕೃಷ್ಣಸ್ಯ ಗಮನಂ ಅಂತ ಹೇಳುವಾಗ ಇದು ಕರ್ತರಿ ಷಷ್ಠಿ ಅಂತ. ಕನ್ನಡದಲ್ಲಿ ಇದೆಯಾ ಇಲ್ವಾ ಅಂತ ಕೇಳಿದಾಗ ಇದು
ಅವನ ಬರಹ, ಇದು ಅವನ ಲೇಖನ. ಇದು ಷಷ್ಠಿ ಇದೆ. ಇದು ಅವನ ಲೇಖನ ಅಂತ ಹೇಳುವಾಗ ಇದು ಯಾವ ಷಷ್ಠಿ ಸ್ವಾಮಿ ಅಂತ ಕೇಳ್ತಾರೆ. ಯಾರ ಲೇಖನ ಅಂತ ಕೇಳಿದರೆ ಪಂಪನ ಲೇಖನ ಅಂತ ನೀವು ಹೇಳಿದ್ರಿ, ಕರ್ತರಿ ಬಂದಂತಹ ಷಷ್ಠಿ ತಾನೇ ಅದು. ಹಾಗಾಗಿ ಪಮ್ಮ ಕವಿಮಾರ್ಗ ಕಾವ್ಯ, ಈ ಕಾವ್ಯ ರಚಿತವಾಗಿದೆ. ಈ ಕಾವ್ಯದ ರಚನೆ ಯಾರಿಂದ ಆಯಿತು? ಈ ಕಾವ್ಯದ ರಚನೆ ಯಾರಿಂದ ಆಯಿತು? ಇಲ್ಲಿ ಚೂಯಮಾನವಾಗುವ ಷಷ್ಠಿ ಯಾವುದು? ಆ ರಚನೆಯ ಕ್ರಿಯಾಪದಕ್ಕೆ ಈ ಕಾವ್ಯ ಅಂತ ಹೇಳೋದು ಕರ್ಮಣಿ ಷಷ್ಠಿ ಅಂತ. ಹೀಗೆ ಎಲ್ಲದಕ್ಕೂ ಒಂದೇ ಅರ್ಥವನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂಥೇಳಿ ಕೊನೆಗೆ ಒಂದು ಶಬ್ದವನ್ನು ಬಳಸ್ತಾರೆ. ಪ್ರಾಂಜಲವಾಗಿ ನಾನು ಹೇಳ್ತೇನೆ, ದೊಡ್ಡ ವಿದ್ವಾಂಸರು, ಅದರ ಬಗ್ಗೆ ನನಗೆ ವಿಪ್ರತಿಪತ್ತಿ ಇಲ್ಲ, ಈ ವಿಷಯವನ್ನು ನಾನು ಚರ್ಚೆ ಮಾಡೋಣ ಅಂತ ಹೋದಾಗ ಅವರು ಅಸ್ವಸ್ಥರಾಗಿ ಮಲಗಿದ್ದರು. ಸ್ವಲ್ಪ ದಿವಸದಲ್ಲಿ ಅವರು ಅಸ್ತಂಗತರಾದರು. ನನಗೆ ಆ ವ್ಯಥೆ ಇದೆ ಅಂತ ಅವರು ಬರೀತಾರೆ. ಅವರ ಬಣ್ಣದ ಒಂದು ಲೇಖನದ ಬಗ್ಗೆನೇ ಅವರು ಒಳ್ಳೆಯ ಲೇಖನವನ್ನು ಬರೆದಿದ್ದಾರೆ. ಕಾವ್ಯದ ಬಗ್ಗೆ, ಆ ಚಂದ್ರಖಂಡ ಹೇಳೋದರ ಬಗ್ಗೆ ಒಂದು ಲೇಖನವನ್ನು ಸಹ ಬರೆದಿದ್ದಾರೆ. ಆದರೆ ಶಾಸ್ತ್ರೀಯ ವಿಷಯ ಬಂದಾಗ ಮಾತ್ರ ಇದು ಹೀಗೇ ಇರತಕ್ಕದ್ದು ಅಂತ ಅವರು ನಿರ್ಣಯವನ್ನು ಮಾಡಿದ್ದಾರೆ. ಇನ್ನು ಉಳಿದಿದ್ದು ಈ ವ್ಯಾಕರಣ ಪರಿವಾರ ಎಂಬಲ್ಲಿ ಗಮಕ ಸಮಾಸ, ಇನ್ನು ಉಳಿದಂತೆ ಸುಮಾರು ನಾನು ವೈಯಾಕರಣಿ ಅಂತ ಹೇಳಿಕೊಂಡು ವ್ಯಾಕರಣವನ್ನು ಬರೆದವರು ಇದ್ದಾರೆ ಅಂತ ಆರಂಭದಲ್ಲಿ ಬರೆದಿದ್ದಾರೆ. ವಿಷಯ ನಮಗೆ ಇಲ್ಲಿ ಅಷ್ಟು ಪ್ರಸ್ತುತವಲ್ಲ. ಹಾಗಾಗಿ ನಾನು ವೈಯಾಕರಣಿ ಅಂತ ಹೇಳಿಕೊಂಡು ವ್ಯಾಕರಣವನ್ನು ಬರೆದವರಿದ್ದಾರಲ್ಲ ಅಂತ ಹೇಳುವಾಗ ಒಂದು ಶಬ್ದ ಬರೀತಾರೆ. ಅವರು ಬರೆಯೋಣ ಈ ಪುಸ್ತಕದ ಮೇಲೆ ಒಂದು ಗ್ರಂಥವನ್ನು ಅಂತ ಹೊರಟ್ರಂತೆ. 1-2 ದಿವಸ ಆಲೋಚನೆ ಮಾಡಿದ್ರಂತೆ, ಇಂತಹ ವಿಷಯಗಳ ಬಗ್ಗೆ ನಾನು ಯಾಕೆ ಆಲೋಚನೆ ಮಾಡೋದು, ಇದೇನು ಮುಗಿಯೋದಿಲ್ಲ, ಹೀಗೆ ಹೇಳ್ತಾ ಇರ್ತಾರೆ ಅಂತ. ಆಮೇಲೆ ಅದಕ್ಕೊಂದು ನ್ಯಾಯ ಕೊಟ್ಟಿದ್ದಾರೆ. ಏನಂತ ಅಂತ ಕೇಳಿದರೆ, ನಗ್ನಕ್ಷಪಣಕೆ ದೇಶೆ ಕುವಿಂದ ಕಿಂಕರಿಷ್ಯತಿ ಅಥವಾ ರಜಕ ಕಿಂಕರಿಷ್ಯತಿ ಅಂತ. ಎಲ್ಲರೂ ದಿಗಂಬರರೇ ಆದರೆ ಬಟ್ಟೆ ಅಂಗಡಿ ಅವನಿಗೆ ಕೆಲಸ ಏನಪ್ಪ? ಅವನಿಗಿಲ್ಲ. ಇಲ್ಲ, ಎಲ್ಲರೂ ದಿಗಂಬರರೇ ಆದರೆ ಅಗಸನಿಗೂ ಕೆಲಸವಿಲ್ಲ. ಇದು ಒಂದು ನ್ಯಾಯ ನಮ್ಮ ಸಂಸ್ಕೃತದಲ್ಲಿ ಇದೆ, ಅದು ಲೌಕಿಕ ನ್ಯಾಯಗಳಲ್ಲೂ ಇದೆ. ಹಾಗೆ ಇಂಥ ಇರುವಾಗ ನಾನು ಏಕೆ ಅಂತ ಒಂದು 4 ದಿವಸ ಔದಾಸೀನ್ಯ ಬಂತಂತೆ. ಆಮೇಲೆ ಅನಿಸ್ತಂತೆ, ಊದೋ ಶಂಖ ಊದ್ಬೋಣ, ಶಂಖಂ ದದ್ಮೋ ಪ್ರತಾಪವಾನ್ ಅಂತ ಇದ್ದಾಗ ಊದ ಶಂಖ ಊದ್ಬೋಣ ಅಂತ ಬರಿತಾ ಇದ್ದೇನೆ ಅಂತ ಆ ಗ್ರಂಥದ ಬಗ್ಗೆ ಅವರು ಆರಂಭ ಮಾಡಿದ್ದಾರೆ. ಈ ಗ್ರಂಥದಲ್ಲಿ ಆರಂಭದ ಲೇಖನವೇ ಅದು. ಹೀಗೆ ನಾನಾ ವಿಧವಾಗಿ ಅವರ ಪಾಂಡಿತ್ಯ, ನಾನು ರಾಮಾಯಣದಿಂದ ಆರಂಭಿಸಿ ಕಾರಕದವರೆಗೆ ಸಾಮಾನ್ಯ 1.25 ಗಂಟೆ ಉಪನ್ಯಾಸವನ್ನು ನೀಡಿದ್ದೇನೆ. ಕೊನೆಯ ಕ್ಷಣದಲ್ಲಿ ಸ್ವಲ್ಪ ಶಾಸ್ತ್ರೀಯ ವಿಷಯ ತಮ್ಮ ಮುಂದಿಟ್ಟಿದ್ದೇನೆ. ಇದು ಯಾಕೆಂದರೆ ನೀನು ಶಾಸ್ತ್ರೀಯ ವಿಷಯಗಳನ್ನು ಅಷ್ಟು ನಾನಿನ್ನು ಮುಂದೆ ಹೇಳಿದರೆ ಎಷ್ಟು ಇದಕ್ಕಾಗಬಹುದು. ಇನ್ನು ಯಾಕೆಂದರೆ ಕೇಳುವ ತಾಳ್ಮೆ ಯಾಕೆ ಗುರುಗಳ ಜೊತೆಯ ಅನುಭವವನ್ನು ಹೇಳಬಹುದು. ಆಗ ನಮಗೆ ಸ್ವಲ್ಪ ಇದಾಗತ್ತೆ. ನಾನು ನಿನ್ನೆ 1-2 ಅನುಭವವನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದೆ. ಹೇಗೆ ಅವರ ಮನೆಗೆ ಹೋದಾಗ ನಮ್ಮ ನಾಗರಾಜರನ್ನು ಅಪಿತಪೋ ವರ್ಧತೆ ಅಂತ ಕೇಳಿದರು ಅಂತ. ಅದೇ ರೀತಿಯಾಗಿ ಅವರ ವಿನೋದ ಪ್ರವೃತ್ತಿ. ಕವಿಗಳಿದ್ದಾರೆ ಹೇಗಂದ್ರು, ಅವರು ಒಮ್ಮೆ ಕ್ಲಾಸ್ನಲ್ಲೇ ಹೇಳಿರೋದು, ಇದು ಪ್ರಸಿದ್ಧವಾದ ಶ್ಲೋಕ, ಸಾಹಿತ್ಯ ಸಂಗೀತ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛಭಿಷಾಣಹೀನ ಅಂತ. ಯಾರಿಗೆ ಸಾಹಿತ್ಯ ಸಂಗೀತ ಕಲೆ ಇಲ್ಲವೋ ಅವನನ್ನು ನಾವು ಏನು ಅಂತ ಭಾವಿಸಬಹುದು ಅಂತ ಕೇಳಿದರೆ, ಬಾಲ ಕೊಂಬು ಇಲ್ಲದಂತಹ ಪಶುವೇ ಸರಿ ಅಂತ ಹಿಂದಿನ ಕವಿಗಳು ಹೇಳಿದ್ದಾರೆ. ನಮ್ಮ ಕ್ಲಾಸ್ನಲ್ಲಿ ಏನಯ್ಯ ಇದಕ್ಕೆ ಒಂದು ಹೀಗೆ ಹೇಳಿದರೆ ಹೇಗಿರಬಹುದು? ಅಲ್ಲಿಗೆ ಸಾಹಿತ್ಯ ಸಂಗೀತ ಕಲಾ ಇಲ್ಲದೇ ಇದ್ದವನು ಬಾಲ ಕೊಂಬು ಇಲ್ಲದಂತಹ ಪಶು ಅಂತ ಆಯಿತು.
ಈ ಮೂರು ಇದ್ದರೆ ಬಾಲ ಕೊಂಬು ಇದ್ದ ಪಶುವೇ ಆಯಿತು ಅಂತ ಅಲ್ವೇ ನಮಗೆ ಆ ದಿವಸ ಇಡೀ ಕ್ಲಾಸ್ನಲ್ಲೇ ಅದೇ ಹೀಗೂ ಅಂತ ಹೌದಲ್ಲ. ಯಾಕೆಂದರೆ ಇದಿಲ್ಲದೆ ಇದ್ದಾಗ ಕೊಂಬು ಮತ್ತು ಬಾಲವಿಲ್ಲದಂಥ ಪಶು ಅಂತಾಯ್ತು. ಇದು ಮೂರನ್ನು ಒಬ್ಬ ಆರ್ಜನೆ ಮಾಡಿದ ಅಂದರೆ ಏನು ಅಂತ ಹೇಳಬೇಕಾಯ್ತು ಅಲ್ಲಿಗೆ. ಅವನಿಗೆ ಕೊಂಬು ಬಾಲ ಎರಡೂ ಇರುವಂತಹ ಪಶು ಅಂತ ವ್ಯಾಖ್ಯಾನ ಮಾಡಬಹುದೇನೋ ಅಲ್ವೇನಯ್ಯ ಅಂತ ಒಂದು ಅವರು ವಿನೋದದ ಧಾಟಿ ಬಹಳ ಸ್ವಾರಸ್ಯವಾಗಿರ್ತದೆ, ಬಹಳ ಗಂಭೀರವಾಗಿದ್ರೂ ವಿನೋದದ ಇದು. ನಮ್ಮಲ್ಲಿ ಒಂದು ಸೂತ್ರಶಾಟಕ ನ್ಯಾಯ ಅಂತ ಒಂದು ಬರುತ್ತೆ. ಏನು ಸೂತ್ರಶಾಟಕ ನ್ಯಾಯ? ಇದು ನಮ್ಮ ಪ್ರತಿನಿತ್ಯ ನಡೆಯುವಂತಹದ್ದು, ಅದು ಹಳೆಯ ಕಾಲದ್ದು. ಈಗ ನಾವು ಹೋಗಿ ದರ್ಜಿಯವನ ಹತ್ತಿರ ಕೊಡ್ತೇವೆ ಏನಂತ, ಈ ಶರ್ಟನ್ನು ಹೊಲಿದು ಕೊಡು ಅಂತ. ನಮ್ಮ ಮಹಾಭಾಷ್ಯಕಾರರ ಕಾಲ 2500 ವರ್ಷದ ಹಿಂದೆ ಆಗ ಅಂಗಿ ಹೊಲಿಸ್ತಾ ಇರಲಿಲ್ಲ. ಅವನು ಒಂದಷ್ಟು ದಾರಗಳನ್ನ ತೆಗೆದುಕೊಂಡು ಹೋಗಿಬಿಟ್ಟು, ಅಪ್ಪ ಇದರಿಂದ ನೀನು ಬಟ್ಟೆಯನ್ನು ಹೊಲಿದು ಕೊಡಪ್ಪ ಅಂತ. ಅವನು ಬುದ್ಧಿವಂತ, ಅವನು ಯಾರು ಆ ಹೊಲಿಯೋನು. ಅಲ್ಲ, ಬಟ್ಟೆಯನ್ನು ಹೊಲಿದು ಕೊಡು ಅಂತ ಆದರೆ ಬಟ್ಟೆ ಆಗಿದೆ ಅಂತ ಆಯ್ತಲ್ಲ ಮೊದಲೇ. ಬಟ್ಟೆ ಮೊದಲೇ ಆಗಿದ್ದಿದ್ರೆ ಈಗ ಯಾಕೆ ಸ್ವಾಮಿ ಹೊಲಿಬೇಕು? ಇನ್ನೊಂದು ಸಾರಿ ಹೇಳ್ತೇನೆ, ಕೈಯಲ್ಲಿ ನೂಲಿದೆ, ಅವನು ಪ್ರಯೋಗಿಸಿದಂತಹ ಶಬ್ದ ಏನಿದೆ, ಬಟ್ಟೆಯನ್ನು ಹೊಲಿದು ಕೊಡು ಅಂತ. ಬಟ್ಟೆಯನ್ನು ಹೊಲಿದು ಕೊಡು ಅಂದರೆ ಬಟ್ಟೆ ಇದೆಯೇ? ಬಟ್ಟೆ ಇನ್ನು ಮುಂದೆ ಆಗಬೇಕು. ಇದು ನಿಮಗೆ ಅಷ್ಟು ಸ್ಪಷ್ಟವಾಗಿಲ್ಲ ಅಂತ ಆದರೆ ದಿನನಿತ್ಯದ ಬಳಕೆಗೆ ಬರೋಣ. ನಾವು ಹೇಳ್ತೇವೆ ಅನ್ನವನ್ನು ಬೇಯಿಸು ಅಂತ. ಅಕ್ಕಿಯನ್ನು ಬೇಯಿಸ್ತಾರೋ ಅನ್ನವನ್ನು ಬೇಯಿಸ್ತಾರೋ? ಆದರೆ ನಿತ್ಯ ವ್ಯವಹಾರದಲ್ಲಿದೆ. ಏನಂತ ಅಂತ ಕೇಳಿದರೆ, ಅಕ್ಕಿಯನ್ನು ಬೇಯಿಸ್ತೇನೆ ಅಂತ ಯಾರೂ ಹೇಳೋದಿಲ್ಲ. ಬೇಯಿಸಿದರೆ ಹಾಗೆ ಪ್ರಯೋಗ ಮಾಡಿದ ಸ್ವಲ್ಪ ಹೀಗೆ ನೋಡ್ತಾರೆ, ಓಹೋ ಏನೋ ಆಗಿದೆ ಅಂತ. ಆದರೆ ಅನ್ನವನ್ನು ಬೇಯಿಸಿದ್ರೆ ತಪ್ಪು ನಿಜವಾಗಿ. ಅದು ಇದೇ ಪ್ರಯೋಗ. ಹಾಗೇನೆ ಕಾಫಿ ಕಾಯಿಸು. ಹಾಗೇನೆ ಈಗ ನಾವು ಹೋಗಿ ಹೇಳ್ತೇವೆ ಅಂಗಿಯನ್ನು ಹೊಲಿದು ಕೊಡು ಅಂತ. ಅವನು ಬುದ್ಧಿವಂತನಾದರೆ, ಸ್ವಾಮಿ ಅಂಗಿಯನ್ನು ಹೊಲಿದು ಕೊಡು ಅಂತಂದರೆ, ಅಂಗಿ ಆಗಿದ್ದಿದ್ರೆ ನಾನೇ ಹೊಲಿಯೋ ಕೆಲಸ ಎಲ್ಲಿದೆ ಸ್ವಾಮಿ? ಯಾವ ಬಟ್ಟೆಯಿಂದ ಹೊಲೆದ ಮೇಲೆ ಅಂಗಿಯಂತೂ ಕರೆಸಿಕೊಳ್ಳಲ್ಪಡುತ್ತದೆಯೋ ಅದಕ್ಕೆ ನಾವು ಅಂಗಿ ಅಂತ ತಾನೇ ಹೇಳಬೇಕು. ನಾವು ಸ್ವಲ್ಪ ಆಲೋಚನೆ ಮಾಡಿದಾಗ ಗೊತ್ತಾಗತ್ತೆ. ಏನಂದರೆ ಅಂಗಿ ಅಂದರೆ ಏನು ಅಂತ ಕೇಳಿದರೆ, ಯಾವ ದರ್ಜಿಯು ಇದರನ್ನೆಲ್ಲ ಕೂಡಿಸಿ ಹೊಲಿದ ಮೇಲೆ ಇದಕ್ಕೆ ಅಂಗಿ ಅಂತೂ ವ್ಯವಹಾರವನ್ನು ಮಾಡಬಹುದೋ ಅಂತಹ ಒಂದು ವಸ್ತುವನ್ನು ನನಗೆ ನಿರ್ಮಾಣ ಮಾಡಿಕೊಡುವಂಥ ವಾಕ್ಯದ ಅರ್ಥ. ಅಂಗಿಯನ್ನು ಹೊಲ್ಕೊಡಿ. ನಮಗೆ ನಿತ್ಯ ಪ್ರಯೋಗ ಮಾಡಿ ಏನಾಗ್ಬಿಟ್ಟಿದೆ ಅಂದರೆ ಅದು ಸರಿಯಾಗಿದೆ ಅಂತ. ಅಂಗಿ ಅವನು ಬುದ್ಧಿವಂತನಾದರೆ ಅಂಗಿಯನ್ನಾದರೂ ನಾನು ಯಾಕೆ ಹೊಲಿಬೇಕು? ಅಂಗಿ ಆಗಿದೆ ಅಂತ ಆಯ್ತಲ್ಲ. ಇದು ನಮ್ಮಲ್ಲಿ ಸೂತ್ರಶಾಟಕ ನ್ಯಾಯ ಅಂತ ಇದು ಒಮ್ಮೆ ನನಗೂ ಅವರು ದೊಡ್ಡ ವೈದ್ಯರು ನಮ್ಮ ಇಲ್ಲೇ ಇದ್ದರು. ಅವರು ಇಂತಹ ಪ್ರಯೋಗಗಳ ಬಗ್ಗೆ ಸಾಮಾನ್ಯವಾಗಿ ಸ್ವಲ್ಪ ಗಮನ ಹರಿಸಿ ಒಮ್ಮೊಮ್ಮೆ ಸ್ವಲ್ಪ ಗೇಲಿಯನ್ನು ಮಾಡ್ತಾ ಇದ್ದರು. ಅವರು ಹೀಗೇ ಕೇಳಿದಾಗ, ಅಲ್ಲ ಇವರು ನಮ್ಮ ಗೋಪಾಲಕೃಷ್ಣರಾಯರು ಇದ್ದರು, ದೊಡ್ಡ ವೈದ್ಯರು. ಅವ್ರ ಬಗ್ಗೆ ನನಗೆ ಬಹಳ ಗೌರವವಿದೆ. ಆದರೆ ಅವರು ಪ್ರಯೋಗದ ಬಗ್ಗೆ ಬಹಳ ಇದನ್ನು ಮಾಡುವವರು. ಅವರದ್ದು ಪ್ರಯೋಗಗಳು ಹೇಗಿರ್ತವೆ ಅಂತ ಕೇಳಿದರೆ, ಇದನ್ನು ಮಜ್ಜಿಗೆ ಹೇಳೋದರ ಬಗ್ಗೆ ಅವರದ್ದು ವ್ಯಾಖ್ಯಾನ. ಮಜ್ಜಿಗೆ ಅಂದರೆ ಏನು ಅಂತ ಕೇಳ್ತಾರೆ. ಏನು ಸ್ವಾಮಿಯ ಮೊಸರಿಗೆ ಸ್ವಲ್ಪ ನೀರು ಹಾಕಿದರೆ ಆಯಿತು. ಅದಕ್ಕೆ ನೀರು ಮೊಸರು ಅಂತ ಹೆಸರು, ಅದಕ್ಕೆ ಮಜ್ಜಿಗೆ ಅಂತ ಹೇಳೋದಿಲ್ಲ. ಅವನು ಏನು ಮಾಡಿದ್ರೂ ಆಗೋದಿಲ್ಲ. ಆಮೇಲೆ ತಡಕಾಡಿ ಅವರು ಹೇಳೋದು ಏನಂದರೆ, ಯಾವುದನ್ನು ಕಡೆದು ಬೆಣ್ಣೆ ತೆಗೆದ ಮೇಲೆ ಇರುವಂತಹ ವಸ್ತು ವಿಶೇಷವಿದೆಯೋ ಅದು ಮಜ್ಜಿಗೆ, ಅದನ್ನು ನೀವು ಕುಡಿಯತಕ್ಕದ್ದು ಅಂತ ಹೀಗೆ ಅವರು ತಿಳಿಸಿಕೊಡುವಂಥ ಒಂದು ಪದ್ಧತಿ ಇತ್ತು. ಯಾರಾದರೂ ತಪ್ಪು ಪ್ರಯೋಗವನ್ನು ಮಾಡಿದರೆ ಅವರು ಹೀಗೆ, ಒಬ್ಬ ಬಂದವನು ಹೇಳಿದ ಅರಿಶಿನ ಕೊಂಬು ಅಂದವನು. ಅದು ಸಾಮಾನ್ಯ ಇಲ್ಲಿಯೂ ಪ್ರಯೋಗದಲ್ಲಿ ಇರ್ಬೋದು, ಅರಿಶಿನ ಬೇರು ಅರಿಶಿನ ಕೊಂಬು ಅಂತ. ನೀನು ಹಳ್ಳಿಯಿಂದ ಬಂದವನು, ಏನಯ್ಯ ನೀನು ನೋಡಿದ್ದೀಯಾ ಅರಿಶಿನ ಗಿಡವನ್ನು? ನೋಡಿದ್ದೇನೆ ಸ್ವಾಮಿ ಅಂತ. ಎಲ್ಲಿರತ್ತೆ ಸ್ವಾಮಿ? ಅದು ಬೇರು. ಮತ್ತು ಕೊಂಬು ಅಂತ ಹೇಳ್ತಾ ಇದೆಯಲ್ಲ, ಕೊಂಬು ಎಲ್ಲಿರತ್ತಯ್ಯ? ಮತ್ತು ಅರಿಶಿನ ಕೊಂಬು ಅಂತ ಹೇಳ್ತಾ ಇದ್ದೀಯಾ? ಇದು ಅವರು ಭಾಷೆ ಬಗ್ಗೆ ಬಹಳ ಇದನ್ನು ಇಟ್ಕೊಂಡಿದ್ರು. ಈ ಥರದ ಪ್ರಯೋಗವನ್ನು ಮಾಡಿದಾಗ
ಇದನ್ನು ಕೇಳ್ತಾ ಕೂತ್ಕೊಂಡಿದ್ದಂತೆ ನಮ್ಮ ಗುರುಗಳು ಸಹ ಇಲ್ಲಿಯೇ ಕೃಷ್ಣ ರೋಡ್ನಲ್ಲಿ. ಆಗ ಅವರು ಎಲ್ಲ ಆದಮೇಲೆ, ಸ್ವಾಮಿ ಇಲ್ಲ, ಈ ತರಹದ ಪ್ರಯೋಗಗಳು ಸಂಭವಿಸುತ್ತೆ, ಸ್ವಲ್ಪ ಇದು ಲಾಕ್ಷಣಿಕ ಪ್ರಯೋಗ. ಆಗ ಹೇಳುವಾಗ ಇದನ್ನೇ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅನ್ನವನ್ನು ಬೇಯಿಸು ಅಂತ ನಾವು ಪ್ರಯೋಗವನ್ನು ಮಾಡ್ತೇವಲ್ಲ, ಮಜ್ಜಿಗೆಯನ್ನು ಕಡಿಯೋದು ಅಂತ ಹೇಳ್ತಾರೆ ಹೊರತು, ಮೊಸರನ್ನು ಕಡಿಯೋದು ಅಂತಲೂ ಹೇಳಬಹುದು, ಆದರೆ ಮಜ್ಜಿಗೆಯನ್ನು ಕಡಿಯೋದು ಅಂತ ಹೇಳ್ತೇವೆ. ಮಜ್ಜಿಗೆಯನ್ನು ಕಡಿತಾರೆ ಯಾರಾದರೂ? ಕರೆಯೋದು ಮೊಸರನ್ನೇ ಹೊರತು ಮಜ್ಜಿಗೆಯನ್ನು ಯಾರೂ ಕಡಿಯೋದಿಲ್ಲ. ಅದು ದಿನನಿತ್ಯ ಬಳಕೆಯಲ್ಲಿ ನಾವು ಹೇಳ್ತೇವೆ, ಏನಂತ ಮಜ್ಜಿಗೆಯನ್ನು ಕಡಿತಾ ಇದ್ದೇನೆ. ಸ್ವಾಮಿ, ಇದು ಪ್ರಯೋಗ ಇದೆಯೋ ಇಲ್ಲೋ? ಹಾಗಾಗಿ ಇದಕ್ಕೆ ಭಾವಿ ಸಂವಿಜ್ಞಾನಂ ಅಂತ ಬಳಸ್ತಾರೆ ಭಾಷ್ಯಕಾರರು. ಪತಂಜಲಿಗಳ ಕಾಲದಲ್ಲಿ ಈ ಚರ್ಚೆ ನಡೆದಿದೆ. ಮುಂದೆ ಆಗುವಂತಹ ವಸ್ತುವನ್ನು ಇಟ್ಟುಕೊಂಡು ಈಗಲೇ ಬುದ್ಧಿಯಲ್ಲಿ ನಾವು ಪರಾಮರ್ಶ ಮಾಡಿ ಅದರ ಪ್ರಯೋಗವನ್ನು ಮಾಡಬಹುದು. ಆದ್ದರಿಂದ ಇಂತಹ ಪ್ರಯೋಗ ಸಾಧು ಅಂತ ಹೇಳಿದ್ರಂತೆ. ಆದರೆ ಅವರು ಅತ್ಯಂತ ಬಲ್ಲವರಾಗಿದ್ದರಿಂದ ಅವರು ಏನು ಹೇಳಲಿಲ್ಲಂತೆ, ಗಂಭೀರವಾಗಿ ಹೌದು ಅಂತ ಅವರು ಒಪ್ಕೊಂಡ್ರು ಅಂತ ಹೇಳ್ತಿದ್ರು. ಅವ್ರಿಗೆ ಬಹಳ ಕೋಪ. ಅದಕ್ಕೆ ಅವ್ರ ಬಗ್ಗೆನೇ ಒಂದು ಶಬ್ದ ಅವರು ಸ್ಪೆಷಲ್ಲಾಗಿ ಬಳಸ್ತಿದ್ರು, ಕ್ರೋಧನಾಹ ಅಂತ. ಅವ್ರಿಗೆ ಬಹಳ ಕೋಪ. ಅದು ನಮ್ಮ ಸಂಸ್ಕೃತ ವ್ಯಾಕರಣ ಬಲ್ಲವರಿಗೆ ಚೆನ್ನಾಗುತ್ತು. ಕ್ರೋಧನಾಹ ಅಂತಂದರೆ ಕ್ರೋಧವೇ ಸ್ವಭಾವವಾಗಿ ಉಳ್ಳವನು ಹೇಳುವ ಅರ್ಥದಲ್ಲಿ ಅಲ್ಲೊಂದು ಪ್ರತ್ಯಯ ಬಂದಿದೆ. ಇದು ಕ್ರೋಧನಾಹ ಅಂತ, ಮಹಾನ್ ಕ್ರೋಧನ ಅಂತ. ಅದು ಅಷ್ಟೇ ತಿಳುವಳಿಕೆ ಉಳ್ಳವರು ಇರಲಿ. ಹೀಗೆ ಅವರ ಒಂದು ನಮ್ಮ ಗುರುಗಳ ಸ್ವಭಾವ. ಇದರ ಜೊತೆಗೆ ಇದನ್ನು ನಾನು ಕಳೆದ ವರ್ಷವೂ ಹೇಳಿದ್ದೇನೆ, ಈ ವರ್ಷವೂ ಹೇಳ್ತೇನೆ. ಆದರೆ ಅವರ ಹಾಸ್ಯದ ಸ್ವಭಾವ ಹೇಗೆ ತಮ್ಮನ್ನು ತಾವೇ ಗೇಲಿ ಮಾಡಿಕೊಳ್ಳೋದು ಅಥವಾ ಅದನ್ನು ಒಂದು ತಮ್ಮ ಮುಂದೆ ಇಟ್ಟುಬಿಡ್ತೇನೆ. ಅವರಿಗೆ ಸಾಮಾನ್ಯ 80-85 ಆದ ಮೇಲೆ ಸ್ವಲ್ಪ ಕಿವಿಗೆ ಬಾಧಿರಿಯ ಬಂತು, ಅಂದರೆ ಅಷ್ಟು ಕೇಳಿಸ್ತಾ ಇರಲಿಲ್ಲ. 90-92 ವರ್ಷ ಆದಮೇಲೆ ಅವರಿಗೆ ವ್ಯಕ್ತಿಯ ಪರಿಚಯವಾಗ್ತಾ ಇತ್ತು, ಓದುವ ಇದು ಆಗ್ತಾ ಇರಲಿಲ್ಲ. ಅವರಿಗೆ ಪ್ರಾಯ ಕಠಿಣ ಶಿಕ್ಷೆ ಆಗಿರಬೇಕದು. ಯಾಕೆಂದರೆ ಎಷ್ಟೋ ವರ್ಷಗಳ ಕಾಲ ಓದ್ಕೊಂಡೇ ಬರೋರಿಗೆ ಆಮೇಲೆ ಓದದೇ ಇರುವಂತಹ ಇದೆಯಲ್ಲ, ಅಂತಹ ಹಿಂಸೆ ಯಾರಲಿಕ್ಕೂ ಇಲ್ಲ. ನಮ್ಮ ಒಬ್ಬ ವಿದ್ಯಾರ್ಥಿ ಭಾಳ ವಿನೋದವಾಗಿ ಹೇಳಿದ್ದ, ನೋಡಿ ಸಾರ್, ರಂಗನಾಥ್ ಶರ್ಮರು ಈಗ 92ನೇ ವಯಸ್ಸಲ್ಲಿ ಅಷ್ಟು ವರ್ಷ ಓದು ಅಭ್ಯಾಸ ಮಾಡ್ಕೊಂಡು ಬಂದಿದ್ದರಿಂದ ಈಗ ಎಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ನಾನು ಈಗಲೇ ಓದೋದು ಬಿಟ್ಬಿಟ್ಟಿಲ್ಲ. ಆದ್ದರಿಂದ ಆ ಅವಸ್ಥೆ ನನಗೆ ಬರೋದು ಬೇಡ ಅಂತ ನಾನು ಈಗಲೇ ಬಿಟ್ಬಿಟ್ಟಿದ್ದೇನೆ ಸ್ವಾಮಿ ಅಂತ ಅವನು ವಿನೋದವಾಗಿ ಹೇಳಿದ್ದ. ಹಾಗೆ ಅವರಿಗೆ ಇಂದ್ರಿಯ ಪಾಠವ ಹೋಗಿಬಿಡ್ತು. ಒಮ್ಮೆ ನಾನು ಹೋದಾಗ, ಅಲ್ಲಯ್ಯ ಮಹಾಬಲೇಶ್ವರ, ಏನಾಗಿದೆ ನೋಡು, ನನಗೆ ನಿವೃತ್ತಿ 60ನೇ ವರ್ಷಕ್ಕೆ ಆಯಿತು. 60ನೇ ವರ್ಷಕ್ಕೆ ಆದ ಮೇಲೆ ಈಗ ನನಗೆ 92 ವರ್ಷ, ಅಂದರೆ ನಿವೃತ್ತಿ ಆದಮೇಲೂ 30 ವರ್ಷ ಕಳೆದಿದೆ. ನನ್ನ ಪ್ರತಿಯೊಂದು ಇಂದ್ರಿಯಗಳು ಸಹ ನನ್ನನ್ನು ಕೇಳ್ತಾ ಇವೆ. ಏನಂತ ಅವರದ್ದೇ ಶಬ್ದದಲ್ಲಿ ಹೇಳಿದರೆ, ಏ ರಂಗನಾಥ ಶರ್ಮಾ, ನೀನು 60 ವರ್ಷಕ್ಕೆ ನಿವೃತ್ತಿ ಆಗಿಬಿಟ್ಟೆ, ಆದರೆ ನಿನ್ನ ಇಂದ್ರಿಯಗಳಿಗೆ ನೀನು ನಿವೃತ್ತಿಯನ್ನೇ ಕೊಡಲಿಲ್ವಲ್ಲೋ, ಆದ್ದರಿಂದ ನಾವೇನು ಬಿಡೋದಿಲ್ಲ, ನಾವು ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡ್ಬಿಡ್ತೇವೆ ಅಂತ. ನನ್ನ ಇಂದ್ರಿಯಗಳೆಲ್ಲ ನಾನು ಕೇಳದೆ ವಾಲಂಟ್ರಿ ರಿಟೈರ್ಮೆಂಟ್ ಅಲ್ಲ, ನಮಗೆ ನಗು ಬರುತ್ತೆ. ಆದರೆ ತಮ್ಮ ಆದ ಅಂತಹ ಇಂದ್ರಿಯಗಳ ಇದನ್ನು ಇದಕ್ಕಿಂತಲೂ ಪ್ರಾಯ ವಿನೋದಪೂರ್ವಕವಾಗಿ ಹೇಳೋದಕ್ಕೆ ಯಾರ ಹತ್ರ ಸಾಧ್ಯವಿಲ್ಲ ಅಂತ ಅನಿಸುತ್ತೆ. ಇದು ಅವರ ತಮ್ಮ ಇಂದ್ರಿಯ ಅಪಾಟವತೆಯನ್ನು ನಿವೇದಿಸುವ ಒಂದು ಕ್ರಮ. ಆ ತರಹದ ಒಂದು ಸೌಹಾರ್ದವನ್ನು ಮತ್ತು ಹೇಳುವ ಕ್ರಮವನ್ನು ನಾನು ಎಲ್ಲಿಯೂ ನೋಡಿಲ್ಲಪ್ಪ. ಹೀಗೆ ಅವರ ಕೆಲವು ಇದು ನನಗೆ ಜ್ಞಾಪಕ ಬಂದಿದ್ದನ್ನು ಹೇಳಿದ್ದೇನೆ. ಇನ್ನು ಕೆಲವು ಅವರದ್ದು ಸ್ವಭಾವ ಹೇಗಿದೆ. ನಮ್ಮ ಕಾಲೇಜಿನ ಮುಂದೆನೇ ಯಾವುದೋ ಒಂದು ನನಗೆ ಸಂದೇಹ ಬಂತು, ಕನ್ನಡ ಸಾಹಿತ್ಯ ಪರಿಷತ್ನ ಎದುರುಗಡೆ ಸಿಕ್ಕಿದ್ರು. ಹೌದಲ್ಲ, ಇದು ಸರಿಯಾಗಿ ಇದೆ. ಅವರಿಗೆ ಆಗ ತಕ್ಷಣ ಹೊಳಿಲಿಲ್ಲ. ಅವರು ಇಳೋದು ಚಾಮರಾಜಪೇಟೆಯ ಥರ್ಡ್ ಕ್ರಾಸಿಗೆ ಹೋಗಿದ್ದಾರೆ. ಹೋಗಿ ವಾಪಸ್ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ? ಅಲ್ಲಯ್ಯ, ಅದು ಆಗ ಹೊಳಿಲಿಲ್ಲ, ಈಗ ಹೊಳಿತಾ ಇದೆ ಅಂತ. ನಾನು ಶಿಷ್ಯ, ಅವರು ಗುರುಗಳು, ನನಗೇನೆ ತೋರಿದ್ರು ನಾನೇನು ಹೇಳೋನಾಗಿರಲಿಲ್ಲ. ಅವರು ಬಂದು ಇದಕ್ಕೆ ಇದು ಉತ್ತರ, ಹೀಗೆ ಇದನ್ನು ಇಟ್ಕೋಬೇಕು.
ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಿಬಿಟ್ರೆ ಉತ್ತರವನ್ನು ನೀಡುವವರೆಗೂ ಅವ್ರಿಗೆ ನಿದ್ರೆ ಹೇಳುವ ಪ್ರಶ್ನೆಯೇ ಇಲ್ಲ. ಅದನ್ನು ನೋಡಿ ತಡಕಾಡಿ ಇದು ಹೀಗೆ ಅಂತ. ಒಂದು ವೇಳೆ ಗೊತ್ತಾಗಿಲ್ಲ ಅಂತ, ಇದು ನನಗಿನ್ನೂ ಗೊತ್ತಾಗಿಲ್ಲ, ಇದು ನನ್ನ ಮನಸ್ಸಿಗೆ ಬಂದಿಲ್ಲ, ಇದು ನನಗೆ ನಿರ್ಣಯವಾಗಿಲ್ಲ ಅಂತಲೇ ಸ್ಪಷ್ಟವಾಗಿ ಹೇಳ್ಬೋದು. ಇದು ಅವರ ಒಂದು ಸ್ವಭಾವ. ನಾನು ಪ್ರತಿ ವರ್ಷವೂ ಸಹ ಶೃಂಗೇರಿಯ ವಾಕ್ಯಾರ್ಥ ಸಭೆಗೆ ಹೋಗುವಾಗ ಮೊದಲು ಅವರ ಮನೆಗೆ ಹೋಗಿ ಒಂದು ನಮಸ್ಕಾರ ಮಾಡಿ ಹೋಗುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದೆ ನಾನು. ಅವರು ಹೋಗುವವರೆಗೂ ಯಾವಾಗಲೂ ನಾನು ಹೋಗ್ತಾ ಇದ್ದಾಗ ಏನಾದರೂ ಸಂದೇಹ ಇದ್ದರೆ ಅಲ್ಲಿ ಕೇಳಿಕೊಂಡು ಹೋಗ್ಬಿಡೋದು. ಕೇಳಿದಾಗ ಒಮ್ಮೆ ಹೇಳಿದರು, ಅಲ್ಲಯ್ಯ, ನನಗೆ ವ್ಯಾಕರಣ ಯಾವುದೋ ಜನ್ಮದಲ್ಲಿ ಓದಿದ ಹಾಗೆ ಕಾಣಿಸ್ತಾ ಇದೆ ಅಂತಂದರು. ಸರಿ, ಏನು ಸುಮ್ಮನಾದೆ, ವಿಷಯ ಇದು ಅಂತ ಒಂದು ನಾನು ಸಂದೇಹ. ಅಲ್ಲಯ್ಯ, ಹೀಗೆ ಹೇಳಿದ್ದಾನಲ್ಲ ಉದ್ಯೋಗದಲ್ಲಿ, ಆಗಷ್ಟೇ ಹೇಳಿದರು, ಯಾವುದೋ ಜನ್ಮದಲ್ಲಿ ವ್ಯಾಕರಣ ಓದಿದ ಹಾಗೆ ಇದೆಯಲ್ಲ ಅಂತ ಹೇಳಿದ್ರು. ಅಲ್ಲಯ್ಯ, ಇಲ್ಲಿ ನಾಗೇಶ ಉದ್ಯೋಗದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನಲ್ಲ, ಇದನ್ನು ಹೀಗೆ ಹೇಳಬೇಕದನ್ನು. ಈ ತರಹದ ಪ್ರಶ್ನೆಗಳು ಬರ್ತವೆ, ಆ ಪ್ರಶ್ನೆಗಳಿಗೆ ಇದು ಉತ್ತರ. ಅವರು ಮೊದಲು ಹೇಳುವ ಕ್ರಮ ಹೀಗೆ ನಮಗೆ ಗೊತ್ತಿದೆ, ಅವರು ಹೀಗೆ ಮೊದಲೇ ಹೇಳ್ತಾರೆ ಅಂತ. ಆಮೇಲೆ ಅದು ಎಲ್ಲಿಂದಲೂ ಆ ಮಹಾಭಾಷ್ಯದು, ಆ ವ್ಯಾಖ್ಯಾನಗಳು, ಅದರ ಜ್ಞಾಪಕ, ಅಬ್ಬಾ ನಾನು ಎಲ್ಲಿಯೂ ನೋಡಿಲ್ಲಪ್ಪ. ಅವರ ಮಗಳವರು ಬಂದಿದ್ದಾರಲ್ಲ, ಕೊನೆಯ ದಿವಸದವರೆಗೂ ಅವರ ಬುದ್ಧಿ ಮಾತ್ರ ಅದೇ ರೀತಿಯಾದ ಪ್ರಖರತೆಯನ್ನು ಕಾದುಕೊಂಡು ಇತ್ತು ಅಂತ ಅವರು ಹೇಳ್ತಾರೆ. ಹೀಗೆ ಅವರ ಒಂದು ಕ್ರಮ. ಹೀಗೆ ನಮ್ಮ ಗುರುಗಳ ಬಗ್ಗೆ ಇಲ್ಲಿ ಸಂಸ್ಮರಣೆ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಹಿರಿಯರಾದ ರಾಮಸ್ವಾಮಿಗಳವರಿಗೆ ನಾನು ಕೃತಜ್ಞತಾಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸಿ ನನ್ನ ಮಾತನ್ನು ಇಲ್ಲಿ ನಿಂತು. ಒಂದೆರಡು ಸೂಚನೆ. ನಾಳೆ ಒಂದು ವಿಶೇಷ ಕಾರ್ಯಕ್ರಮ, ಗೋಪಾಲಕೃಷ್ಣ ಗೋಖಲೆಯವರ ಜನ್ಮದಿನ. ಈ ವರ್ಷದ ಗೋಖಲೆ ಜನ್ಮದಿನೋಪನ್ಯಾಸವನ್ನು ನಿವೃತ್ತ ಚೀಫ್ ಎಲೆಕ್ಷನ್ ಕಮಿಷನರ್ TS ಕೃಷ್ಣಮೂರ್ತಿ ಅವರು ಉಪನ್ಯಾಸ ನೀಡೋರಿದ್ದಾರೆ ನಾಳೆ ಸಂಜೆ 6:30. ನಾಳೆನೇ ಅದರ ಜೊತೆಯಲ್ಲಿ ಬಹಳ ವರ್ಷ ಹಿಂದೆ ಇಂಗ್ಲೀಷಿನಲ್ಲಿ VS ಶ್ರೀನಿವಾಸ ಶಾಸ್ತ್ರಿಗಳು ಬರೆದಿದ್ದ ಗೋಖಲೆಯವರ ಜೀವನ ಚರಿತ್ರೆ, ಅದು ಬಹಳ ವರ್ಷಗಳಿಂದ ಲಭ್ಯ ಇರಲಿಲ್ಲ. ಅದನ್ನು ಪುನರ್ಮುದ್ರಣ ಮಾಡಿಸಿದ್ದೇವೆ. ಅದರ ಲೋಕಾರ್ಪಣೆ ಕೂಡ ನಾಳೆ ಆಗುತ್ತಿದೆ. ನಾಳೆ ಸಂಜೆ ತಾವೆಲ್ಲ ಬರಬೇಕು ಅಂತ ಪ್ರಾರ್ಥನೆ. ಈ 2 ದಿವಸಗಳಿಂದ ವಿದ್ವಾನ್ ರಂಗನಾಥ ಶರ್ಮರ ಸ್ಮರಣೆಯನ್ನು ಮತ್ತು ಅವರ ಬರಹದ ರೀತಿಯನ್ನು, ಅವರ ವಾದಕ್ರಮವನ್ನು, ಅವರ ಚಿಂತನ ರೀತಿಯನ್ನು ಬಹಳ ಮನೋಜ್ಞವಾಗಿ ತಿಳಿಸಿಕೊಟ್ಟಿದ್ದಾರೆ ಆದರಣೀಯ ವಿದ್ವಾನ್ G. ಮಹಾಬಲೇಶ್ವರ ಭಟ್ಟರು. ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾಗೂ ಈ ದತ್ತಿಯನ್ನು ಏರ್ಪಡಿಸಿರುವ ರಂಗನಾಥ ಶರ್ಮರ ಪರಿವಾರದ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ.